ಏಸಯ್ಯ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇನಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇನಯ್ಯ. ಆಶ್ರಯವೂ ನೀನೇಸಯ್ಯ, ನನ್ನ ಆಧಾರವು ನೀನೇಸಯ್ಯ. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲೇ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲೇ ಬದುಕುವೆನು. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವರುವ ನೀನೇ. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವರುವ ನೀನೇ. ಆಶ್ರಯವೂ ನೀನೇಸಯ್ಯ, ನನ್ನ ಆಧಾರವು ನೀನೇಸಯ್ಯ. ಆರಾಧನೆ 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 ಆರಾಧನೆ. ಆಶ್ರಯವೂ ನೀನೇಸಯ್ಯ, ನನ್ನ ಆಧಾರವು ನೀನೇಸಯ್ಯ. ಆಶ್ರಯವೂ ನೀನೇಸಯ್ಯ, ನನ್ನ ಆಧಾರವು ನೀನೇಸಯ್ಯ. ಆಮೆನ್. ವಂದನೆಗಳು ಸಹೋದರಿ. ಈ ಒಂದು ಸಮಯದಲ್ಲಿ ಸಭಾಶಾಲೆಯ ಪಾಠವನ್ನ ಹಿರಿಕರಾದ ನಾಗರಾಜ್ ಸರ್ ಅವರು ತೆಗೆದುಕೊಳ್ಳುವಂತವರಾಗಿದ್ದಾರೆ. ಹಿರಿಕರನ್ನ ಪ್ರೀತಿಪೂರ್ವಕವಾಗಿ ಸಭಾಶಾಲೆಯ ಪಾಠವನ್ನ ತೆಗೆದುಕೊಳ್ಳಲು ಸ್ವಾಗತಿಸುವಂತವಳಾಗಿದ್ದೇನೆ. ನಾಗರಾಜ್ ಸರ್, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ಕೇಳಿಸ್ತಾ ಇದೆ ಅಂತೀರಾ? ಹೌದು, ಯಾಕಂದ್ರೆ ನಮ್ಮ ಮನೆ ಕಡೆ ಪಟಾಕಿಗಳು ಜಾಸ್ತಿ ಹೊಡಿತಾ ಇದ್ದಾರೆ ಎಲ್ಲ ಕಡೆ. ಓಕೆ. ಪದ್ಮಾವರ್ತಿ ದೇವರ ನಾಮಕ್ಕೆ ನಾನು ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇನೆ. ಮಾತಾಡದೆ ಈ ಅವಕಾಶವನ್ನು ಕೊಟ್ಟಂತ ದೇವರಿಗೆ ಮತ್ತು ಹಾಗೂ ಬೋಧಕಂತ ಯಮರಾಜ್ ಅವರಿಗೆ ನಾನು ವಂದನೆ ಸಲ್ಲಿಸಲಾಗಿದ್ದೇನೆ. ಕೂಡಿ ಬಂದಿರುವಂತ ನಿಮ್ಮೆಲ್ಲರನ್ನ ಮತ್ತು ಆವರ್ತಿ ಪ್ರೀತಿ ಪೂರ್ವಕವಾಗಿ ವೈಯಕ್ತಿಕವಾಗಿ ನಿಮ್ಗೆ ಸ್ವಾಗತವನ್ನ ಬಯಸುವನಾಗಿದ್ದೇನೆ. ನಮ್ಮ ಮುಂದುವರೆದಂತ ಇಂದಿನ ಸಭಾಶಾಲೆಯ ಪಾಠ, ಮಂಗಳವಾರ ಪಾಠ ರಣವೀರ ಅಥವಾ ಯುದ್ಧ ಶೂರನಾದ ದೇವರು ಎಂಬುದಾಗಿ ನಾವು ನೋಡ್ತೇವೆ. ನಾವು ನೆನ್ನೆ ನೋಡಿದು ದೇವರು ಯಾವ ರೀತಿಯಲ್ಲಿ ಆತನು ಕೆಟ್ಟದರ ಮತ್ತು ಒಳ್ಳೆಯದರ ಬಗ್ಗೆ ನಡುವಣ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾನೆ ಎಂಬುದಾಗಿ ನಾವು ತಿಳಿದುಕೊಂಡು, ಇದು ಪರಲೋಕದಲ್ಲಿಯೇ ಪ್ರಾರಂಭವಾಯಿತು ಎಂಬುದಾಗಿ ನಾವು ಕಲಿತುಕೊಂಡು, ಇದು ಈ ದಿನ ಈ ಮಹಾ ಹೋರಾಟವು ಇಂದಿನ ದಿನದ ವಿಶ್ವಾಸಿಗಳ ಜೀವಿತದ ಮೇಲೆ ಪರಿಣಾಮವನ್ನ ಬೀರುವಂತದ್ದಾಗಿದೆ. ಸೊ ಹೀಗಾಗಿ ನಾವು ಕೂಡ ಅದರಲ್ಲಿ ಭಾಗಿಯಾಗಿದ್ದೇವೆ ಎಂಬುದಾಗಿ ಸ್ವಾಮಿ ಹೇಳುವನಾಗಿದ್ದಾನೆ. ಯಾಕಂದ್ರೆ ಸೈತಾನನು ನಮ್ಮನ್ನ ಆತನು ಟಾರ್ಗೆಟ್ ಮಾಡಿದ್ದಾನೆ. ಸೊ ಹೀಗಾಗಿ ದೇವರು ನಮ್ಮ ಜೊತೆಯಲ್ಲಿ ಇದ್ಕೊಂಡು ನಮ್ಮ ಯುದ್ಧ ವೀರನಾಗಿ ಆತನು ನಮ್ಮ ಜೊತೆ ಇದ್ದಾನೆ ಎಂಬುದಾಗಿ ಈ ವಾರದಲ್ಲಿ ಈ ಒಂದು ಭಾಗದಲ್ಲಿ ನಾವು ಹೋಗ್ತಾ ಇದ್ದೇವೆ. ಮೊದಲನಾಗಿ ನಾವು ನೋಡ್ತೇವೆ, ಇಲ್ಲಿ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಮೊದಲನೇದಲ್ಲಿ
ಈ ವಿಮೋಚನ ಕಾಂಡ ಮತ್ತು 2ನೇ ಅಧ್ಯಾಯ ಮತ್ತು 12ನೇ ಅಧ್ಯಾಯ ಮತ್ತು 15ನೇ ಅಧ್ಯಾಯ 3ನೇ ವಚನದಿಂದ 11ನೇ ವಚನದಲ್ಲಿ ನಾವು ಓದುವ ಸಮಯದಲ್ಲಿ ದೇವರು ಯುದ್ಧ ಶೂರನು ಅಥವಾ ರಣವೀರನು ಎಂಬುದ ಅರ್ಥವೇನು ಎಂಬುದಾಗಿ ನಾವು ನೋಡ್ತೇವೆ. ಇದಕ್ಕೆ ನಾವು ನೋಡ್ತೇವೆ ಸತ್ಯವೇದದಲ್ಲಿ ಅನೇಕ ರೀತಿಯ ಅರ್ಥಗಳನ್ನ ನಾವು ನೋಡ್ತೇವೆ. ಅಂದ್ರೆ ಉದಾಹರಣೆಗೆ ನಾವು ನೋಡ್ತೇವೆ ಕೀರ್ತನೆ 46ನೇ ಅಧ್ಯಾಯ 7ನೇ ವಚನದಲ್ಲಿ ಸೇನಾಧೀಶ್ವರನಾದ ಕರ್ತನು ನಮ್ಮ ಸಂಗಡ ಇದ್ದಾನೆ, ಯಾಕೋಬ ವಂಶದವರ ದೇವರು ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ ನಾವು ನೋಡ್ತೇವೆ. ಇಲ್ಲಿ ದೇವರು ಸೇನಾಧೀಶ್ವರನಾದ ಯೆಹೋವನು ಎಂಬುದಾಗಿ ನೋಡ್ತೇವೆ. ಇದರ ಅರ್ಥ ಇದು ಆತನ ನಾಮಧೇಯ, ಅಂದ್ರೆ ಆತನ ಹೆಸರು. ವಿಮೋಚನ ಕಾಂಡ 15ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗೆ ಯೆಹೋವನು ಯುದ್ಧಶೂರನು, ಆತನ ನಾಮಧೇಯವು ಯೆಹೋವನೇ. ಇಸ್ರಾಯೇಲ್ ದೇವರು ನಮಗಾಗಿ ಯುದ್ಧ ಮಾಡುವಂತ ಯುದ್ಧ ಶೂರನೆಂಬುದಾಗಿ ಇಲ್ಲಿ ಗೊಳಿಸಲಾಗಿದೆ. ಅಂದ್ರ ಈ ಯಹೂದ್ಯರ ಶಾಸ್ತ್ರಗಳಲ್ಲಿ ಹಲವು ಒಡಂಬಡಿಕೆಯಲ್ಲಿ ಅನೇಕ ಬಾರಿ ನಾವು ನೋಡ್ತೇವೆ ಸೇನಾಧೀಶ್ವರನಾದ ಯೆಹೋವನು, ಇದು ಆತನ ಹೆಸರು ಅಥವಾ ಆತನ ನಾಮಧೇಯ ಎಂಬುದಾಗಿ ನಾವು ನೋಡ್ತೇವೆ. ಈ ಒಂದು ಭಾಗದಲ್ಲಿ ನಾವು ನೋಡುವಾಗ ಇಸ್ರಾಯೇಲರು ದೀರ್ಘಕಾಲ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ರು. ಈ ಕಾರಣದಿಂದ ಅವರು ತಮ್ಮ ಪೂರ್ವಿಕರನ್ನ ಅವರು ಮರ್ತಿದ್ರು. ಮಾತ್ರವಲ್ಲದೆ ತಮ್ಮ ದೇವರನ್ನ ಅವರು ಮರ್ತಿದ್ರು ಎಂಬುದಾಗಿ ನಾವು ನೋಡ್ತೇವೆ. ನಾವು ನೋಡುವಂತ ಸಮಯದಲ್ಲಿ ಇವರು ತಮ್ಮ ಪೂರ್ವಿಕರ ಅಬ್ರಹಾಮ, ಇಸಾಕ, ಯಾಕೋಬರ ಇವರೆಲ್ಲರನ್ನ ಮರ್ತಿದ್ರು. ಐಗುಪ್ತ ದೇಶದಲ್ಲಿ ಆಚರಣೆ ಮಾಡ್ತಾ ಇದ್ದಂತ ಅನ್ಯ ಜನಾಂಗಗಳ ವಿಗ್ರಹಾರಾಧಕರಾಗಿ ಆ ಒಂದು ಪದ್ಧತಿಯನ್ನೇ ಇವರು ಅನುಸರಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಅಲ್ಲಿಯ ರಾಜ ಫರೋಹ ಸತ್ತೋಗ್ತಾನೆ. ಸತ್ತೋದ ನಂತರ ಇವರಿಗೆ ಇನ್ನೂ ದಬ್ಬಾಳಿಕೆ ಹೆಚ್ಚಾಗುತ್ತೆ, ಅವ್ರು ನರಳಾಡ್ತಾ ಇರ್ತದೆ. ಹೀಗಾಗಿ ಅವರು ಕರ್ತನಿಗೆ ಮೊರೆ ಇಟ್ರು ಎಂಬುದಾಗಿ ನಾವು ಅಲ್ಲಿ ನೋಡ್ತೇವೆ. ಈ ಒಂದು ಸೂಕ್ತ ಸಮಯದಲ್ಲಿ ದೇವರು ತಾನೇ ಮಧ್ಯ ಪ್ರವೇಶವನ್ನಾಗಿದ್ದಾನೆ. ನೋಡ್ತೇವೆ ಮೋಶೆ ಐಗುಪ್ತ ದೇಶದಲ್ಲಿ ಬೆಳೆದ, ಆದ್ರೆ ಐಗುಪ್ತ ದೇಶವನ್ನ ನಂತರ ಆತನು ಮಾಡಿದ ಒಂದು ತಪ್ಪಿಗೋಸ್ಕರವಾಗಿ ಆತನು ಮಿದ್ಯಾನಿಗೆ ಬಿಟ್ಟು ಓಡಿ ಹೋದ ಮತ್ತು ಆತನ ಜನರನ್ನ ಆತನ ಮರೆತ. ಅಲ್ಲಿಗೆ ಮೋಶೆ ಐಗುಪ್ತ ದೇಶವನ್ನ ಮತ್ತು ಐಗುಪ್ತ ಜನರನ್ನ ಅವನು ಮರೆತು ಬಿಟ್ಟ. ಆದ್ರೆ ದೇವರು ತಾನು ಅಬ್ರಾಮ್, ಇಸಾಕ್, ಯಾಕೋಬರಿಗೆ ಕೊಟ್ಟಂತ ವಾಗ್ದಾನವನ್ನು ಆತನು ಮರೆಯಲಿಲ್ಲ. ಇಸ್ರಾಯೇಲನ್ನ ಅವರು ಮರೆಯಲಿಲ್ಲ. ಆದ ಸಂತಾನವನ್ನ ಆತನು ಮರೆಯಲಿಲ್ಲ. ಅವರನ್ನ ಜ್ಞಾಪಿಸ್ಕೊಳ್ತಾನೆ. ನಾವು ನೋಡ್ತೇವೆ ಅವರ ಮೊರೆಯನ್ನು ಆತನು ಕೇಳಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಆತನು ಅಬ್ರಾಮ್, ಇಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನ ಮತ್ತು ಅವ್ರಿಗೆ ಮಾಡಿಕೊಂಡಂತ ಒಡಂಬಡಿಕೆಯನ್ನ ಆತನು ನೆನಪು ಮಾಡಿಕೊಳ್ತಾನೆ. ಯಾಕಂದ್ರೆ ಅವರು ಬಿಟ್ಟಿ ಕೆಲಸವನ್ನು ಮಾಡ್ತಾ ಇದ್ರು, ನರಳಾಡ್ತಾ ಇದ್ರು. ಆ ಒಂದು ದಬ್ಬಾಳಿಕೆ, ಆ ಒಂದು ಶೋಷಣೆ, ಈ ಅನ್ಯಾಯದ ಒಂದು ಸಾಮಾಜಿಕ ವ್ಯವಸ್ಥೆ ಇವರನ್ನ ದೇವರನ್ನ ಕೂಗುವಂತ ಒಂದು ಸಂದರ್ಭ ಅಂತ ದೇವರು ಇವರನ್ನ ಅಲ್ಲಿ ಜ್ಞಾಪಿಸ್ಕೊಳ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ನಾವು ನೋಡ್ತೇವೆ ಯುದ್ಧ ಇವರನ್ನು ಅಥವಾ ಸೇನಾಧೀಶ್ವರನಾದ ಯೆಹೋವನು, ಇದು ಆತನ ನಾಮಧೇಯ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಅನೇಕ ವಾಕ್ಯಗಳು ಯೆಹೋವನ ನಾಮವನ್ನ ಇರುವಂತದ್ದಾಗಿದೆ. ಯೆಹೋವನ ನಾಮ ಸೇನಾಧೀಶ್ವರನಾದ ಯೆಹೋವನು ಎಂಬುದಾಗಿ ಕೀರ್ತನೆ 24ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳ್ತಾನೆ, ಮಹಾಪ್ರಭಾವವು ಅರಸನು ಯಾರು, ಮಹಾಬಲಿಷ್ಠ ವಿಶೇಷ ಪರಾಕ್ರಮಿಯು ಆಗಿರುವ ಯೆಹೋವ, ಯುದ್ಧ ವೀರನಾಗಿರುವ ಯೆಹೋವ ಎಂಬುದಾಗಿದೆ. ಅಂದ್ರೆ ಸೇನಾಧೀಶ್ವರನಾದ ಯೆಹೋವನ ಆತನ ನಾಮ. ಮತ್ತೆ ನಾವು ದೇವರ ಇತರ ಹೆಸರುಗಳಿಗಿಂತ ಸೇನಾಧೀಶ್ವರನಾದ ಯೆಹೋವನು ಎಂಬುದು ಆತನ ಒಂದು ಶಿರೋನಾಮೆಯಾಗಿದೆ. ಆತನ ಶಿರೋನಾಮೆ ಸೇನಾಧೀಶ್ವರನಾದ ಯೆಹೋವನು. ಅಂದ್ರೆ ನಾವು ಸಬತ್ ಪಾಠದಲ್ಲಿ ಬರೆದಿರುವಾಗೆ ಆತನ ಯುದ್ಧ ಶೂರನು, ರಣವೀರನು ಎಂಬುದಾಗಿ ನೋಡ್ತೇವೆ. ಮತ್ತೆ ಯೆಶಾಯನ ಪ್ರವಾದನೆ ಕೂಡ ಆತನ ಹೇಳ್ತಾನೆ, ಯೆಹೋವನಾದರೂ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ ಎಂಬುದಾಗಿ ಹೇಳ್ತಾನೆ. ಮತ್ತೆ
ಆ ಇದು ನಾವು ನೋಡ್ತೇವೆ. ಇದರ ಒಂದು ಸಂಕೇತ ಏನಂತಂದ್ರೆ, ದೇವರು ಶಕ್ತಿಯಾದಂತ ನಮ್ಮ ರಕ್ಷಕನು ಎಂಬುದಾಗಿ, ಬಲವುಳ್ಳ ನಮ್ಮ ರಕ್ಷಕನು, ಆತನೇ ಭರವಸೆಯ ಮೂಲನು ಎಂಬುದಾಗಿ ನೋಡ್ತೇವೆ. ಮತ್ತೊಂದು ಆತನು ಪ್ರೋತ್ಸಾಹವನ್ನ, ನಾವು ಭರವಸೆನ ಆತನು ನಮ್ಗೆ ಕೊಡ್ತಾನೆ ಎಂಬುದಾಗುತ್ತೆ. ಯಾವಾಗ ಅಂದ್ರೆ ಆತನ ಒಂದು ಶಕ್ತಿಯಲ್ಲಿ ನಂಬಿಕೆ ಇಟ್ಟಾಗ, ಆತನಲ್ಲಿ ನಾವು ನಂಬಿಕೆ ಇಟ್ಟಾಗ ಮತ್ತು ಪ್ರಾರ್ಥನೆ ಮೂಲಕವಾಗಿ ನಮ್ಮ ಸವಾಲುಗಳನ್ನ ಆತನಿಗೆ ಒಪ್ಪಿಸಿಕೊಡುವಾಗ, ನಾವು ಪ್ರಾರ್ಥನೆಯಲ್ಲಿ ಕರೆಯುವಾಗ ದೇವರು ಯಾವ ರೀತಿ ಬರ್ತಾನೆ, ನಾವು ಯಾವ ಸೇನಾಧೀಶ್ವರ ಯೆಹೋವನ ಆತನ ನಾಮವನ್ನು ಹೇಳಿಕೊಳ್ಳುವಾಗ ಆತನ ನಮ್ಗೆ ಹೇಗ್ ಬರ್ತಾನೆ ಅಂದ್ರೆ ಸೇನಾಧೀಶ್ವರನಾಗಿ ಆತನು ಬರ್ತಾನೆ ಎಂಬುದಾಗುತ್ತೆ. ಆತನ ಶಕ್ತಿನ ನಾವು ನಂಬಬೇಕು ಎಂಬುದಾಗಿ ನೋಡ್ತೇವೆ. ನಾವು ನೋಡ್ತೇವೆ ಅನೇಕ ಪ್ರವಾದಿಗಳು ಕೂಡ ಸೇನಾಧೀಶ್ವರ ಯೆಹೋವನು ನಿಂತಿರುತ್ತಾನೆ ಎಂಬುದಾಗಿ ಆತನ, ಯಾಕಂದ್ರೆ ಅದು ಆತನ ನಾಮ. ಈಗ ಹಣ್ಣಳು ಮಕ್ಕಳು ಇದ್ದಾಗ ಪ್ರತಿ ವರ್ಷ ಇಲ್ಲಿ ಹೇಳ್ತದೆ, ಸೇನಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನ ಅರ್ಪಿಸುತ್ತಲೋ ಎಂಬುದಾಗಿ ನಾವು ನೋಡ್ತೇವೆ. ಆತನ ಆರಾಧಿಸುವುದಕ್ಕೆ ತನ್ನ ಊರಿಂದ ಶಿಲೋಗೆ ಅವಳು ಹೋಗ್ತಾ ಇದ್ಲು, ಸೇನಾಧೀಶ್ವರನ ಯೆಹೋವನು. ಮಾತ್ರವಲ್ಲದೆ ಆಕೆ ಹೇಳ್ತಾಳೆ, ಸೇನಾಧೀಶ್ವರನಾದ ಯೆಹೋವನೇ ನಿನ್ನ ದಾಸಿಯ ದುಃಖವನ್ನು ಪರಾಮರಿಸು ಎಂದಾಗ ಆಕೆ ಹೇಳ್ತಾಳೆ. ಹೀಗೆ ಸೇನಾಧೀಶ್ವರನಾದ ಯೆಹೋವನ ನಾಮದ ಮೂಲಕವಾಗಿ ಇವರೆಲ್ಲರೂ ಸಹ ತಮ್ಮ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡ್ರು ಎಂಬುದಾಗಿರ್ತಾನೆ. ಸೇನಾಧೀಶ್ವರ ಹೆಸರನ್ನ ಹೇಳುವಾಗ ಆತನ ನಾಮಕ್ಕೆ ಅಷ್ಟು ಬಲ ಉಂಟು, ಶಕ್ತಿ ಉಂಟು ಎಂಬುದಾಗಿ ಅವರು ತಿಳ್ಕೊಂಡು ಆತನ ನಾಮವನ್ನ ಅವರು ಘನಪಡಿಸುವ ಎಂಬುದಾಗಿ ನಾವು ನೋಡ್ತೀವಿ. ಹಾಗೆ ಇಲ್ಲಿ ಹೇಳ್ತದೆ 1 ಸಮುವೇಲ 4:4 ಅವರು ಜನರನ್ನ ಕಳುಹಿಸಿ ಕೆರೂಬಿಗಳ ಮಧ್ಯದಲ್ಲಿ ಆಸೀನನಾಗಿರುವ ಸೇನಾಧೀಶ್ವರನ ಒಡಂಬಡಿಕೆಯ ಮಂಜೂಷವನ್ನು ತರಿಸಿದರು. ನೋಡಿ, ಸೇನಾಧೀಶ್ವರದ ಒಡಂಬಡಿಕೆಯ ಮಂಜೂಷ ಅಲ್ಲಿ ಅದನ್ನು ತರಿಸಿದಾಗ ಅವ್ರಿಗೆ ಶುಭ ಉಂಟಾಯಿತು ಎಂದು ನೋಡ್ತೀವಿ. ಮತ್ತೆ ಯೆರೆಮೀಯನ ಪ್ರವಾದನೆಯಾಗುವ ಹಗಲಲ್ಲಿ ಸೂರ್ಯನನ್ನು, ರಾತ್ರಿಯಲ್ಲಿ ಚಂದ್ರ ನಕ್ಷತ್ರಗಳ ಕಟ್ಟಳೆಗಳನ್ನು ಪ್ರಕಾಶವಾಗಿ ನೇಮಿಸುವಾತನು ಯಾರು? ಸೇನಾಧೀಶ್ವರ ಯೆಹೋವನು. ಅವುಗಳ ಬೋರ್ಗರೆಯುವಷ್ಟು ಸಮುದ್ರವನ್ನ ರೇಗಿಸುವಾತನು ಸೇನಾಧೀಶ್ವರನಾದ ಯೆಹೋವನೆಂಬ ನಾಮಧೇಯದಿಂದ ಪ್ರಸನ್ನಾಗಿರುವ ಯೆಹೋವನು ಎಂಬುದಾಗಿ ನೋಡ್ತೀವಿ. ಬೇರೆ ಈತನು ಪರಾಕ್ರಮಿಯಾದಂತ ಸೇನಾಧೀಶ್ವರ ಯೆಹೋವನು, ಆತನ ನಾಮ ಅಥವಾ ಆತನ ಹೆಸರು ಎಂಬುದಾಗಿ ನೋಡ್ತೇವೆ. ದೇವರು ನಾವು ನೋಡ್ತೇವೆ, ದೇವರು ಒಬ್ಬ ಸೇನಾಧಿಪತಿ. ನಮ್ಮೊಂದಿಗೆ ಆತನು ಯುದ್ಧ ಮಾಡುವುದಲ್ಲದೆ ನಾವು ಹೋರಾಡಲು ನಮ್ಮಲ್ಲಿ ಸಾಧ್ಯವಾಗದಿದ್ದರೂ ಅನುಗುಣವಾಗಿ ಆತನು ಹೋರಾಡ್ತಾನೆ. ಈ ಹೋರಾಟ ಯಾವ್ದಂದ್ರೆ, ಬೇರೆ ರೀತಿಯಲ್ಲಿ ಕತ್ತಿಗಳನ್ನ ಇಟ್ಕೊಂಡು ಅಥವಾ ಗುರಾಣಿಗಳನ್ನ ಇಟ್ಕೊಂಡು ಆಗುವಂತ ಒಂದು ಏನು ಈ ಲೋಕ ನಿಮಿತ್ತವಾದಂತ ಯುದ್ಧವಲ್ಲ. ಇದು ಆತ್ಮಿಕವಾದಂತ ಯುದ್ಧ. ಆತ್ಮಿಕದಲ್ಲಿ ನಮ್ಮಲ್ಲಿ ಸೈತಾನನು ನಮ್ಮನ್ನ ಅನೇಕ ರೀತಿಯಲ್ಲಿ ನಮ್ಮನ್ನ ಬಂಧಿಸಲಿಕ್ಕೆ ಆತ್ಮ ಪ್ರಯತ್ನ ಮಾಡ್ತಾನೆ. ದೇವರನ್ನ ನಾವು ನಂಬಿಕೊಳ್ಳದೆ ಇರುವ ಹಾಗೆ, ದೇವರನ್ನ ಆಶ್ರಯಿಸಿಕೊಳ್ಳದ ಹಾಗೆ, ಆತನನ್ನ ನಾವು ಸ್ತುತಿಸದೇ ಇರುವ ಹಾಗೆ, ಆತನನ್ನ ಪ್ರಾರ್ಥನೆ ಮಾಡದಿರುವ ಹಾಗೆ ನಮ್ಮನ್ನ ಬಂಧಿಸುವಾಗ ಅಂತ ಸಮಯದಲ್ಲಿ ಸೈನಾಧಿಪತಿಯಾಗಿ ನಮ್ಮ ಜೊತೆಗಿದ್ದು ಆತನ ಹೋರಾಡ್ತಾನೆ ಎಂಬುದಾಗಿ ನೋಡ್ತೇವೆ. ಈ ಒಂದು ಮಹಾ ಹೋರಾಟದಲ್ಲಿ ಸೈತಾನ ಜೊತೆಯಲ್ಲಿ ಆ ಯುದ್ಧದಲ್ಲಿ ಸೈನ್ಯವನ್ನ ಆತನು ಇರಿಸ್ತಾನೆ ಎಂಬುದಾಗಿ ನೋಡ್ತೇವೆ. ಇದನ್ನ ಒಬ್ಬ ಸೇನಾಧಿಪತಿಯಾಗಿ ಮತ್ತೆ ಈತನು ಸೇನಾಧಿಪತಿ. ದೇವರು ಆಶ್ರಯ, ದೇವರ ಲಕ್ಷಣಗಳನ್ನ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಆತನ ಲಕ್ಷಣಗಳು ಯಾವ್ದಾರೆ? ಆಶ್ರಯ, ಭದ್ರಕೋಟೆ, ಮತ್ತೆ ಬಂಡೆ, ಮತ್ತೆ ಗೋಪುರ, ಬುರುಜು ಎಂಬುದಾಗಿ ವಿವರಿಸ್ತೇವೆ. ಆತನ ನಾಮಧೇಯ ಅಥವಾ ಸೇನಾಧೀಶ್ವರನಾದ ಯೆಹೋವನ ಒಂದು ಗುಣಲಕ್ಷಣ, ಆತನು ಆಶ್ರಯದಾತನು. ಮತ್ತೆ ಆತನು ಒಬ್ಬ ರಕ್ಷಕ. ಯಾವ ರೀತಿಯಲ್ಲಿ ಯುದ್ಧ ಶತ್ರುವಿನೊಂದಿಗೆ ಹೋರಾಡುವಾಗ ನಮ್ಮ ದೇವರು ನಮ್ಮ ರಕ್ಷಣೆ ಹಾಕಿರ್ತಾನೆ, ಗುರಾಣಿಯಾಗಿ ನಮ್ಮನ್ನ ಕಾಪಾಡ್ತಾನೆ, ರಕ್ಷಣೆ ಹಾಕಿರ್ತಾನೆ. ಮಾತ್ರವಲ್ಲದೆ ಸೈತಾನ ನಮ್ಮನ್ನ ಬಂಧಿಸಲ್ಪಟ್ಟಾಗ, ನಾವು ಆತನ ಗುಲಾಮರಾದಾಗ, ಆತನನ್ನು ನಾವು ಕರೆದಾಗ ಆತ ನಮ್ಮ ಶತ್ರುಗಳಿಂದ ವಿಷ್ಣುವಾಗಿದ್ದಾನೆ. ಇದು ಇದರ ಅರ್ಥ ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲದೆ ನಮಗೆ ಮಾರ್ಗದರ್ಶನವನ್ನ ಆತನು ಕೊಡುವನಾಗಿದ್ದಾನೆ. ನಾವು ಏನ್ ಮಾಡಬೇಕು, ಯಾವ ಸಮಯದಲ್ಲಿ ಯಾವ ತಂತ್ರನ ಉಪಯೋಗಿಸಬೇಕು ನಮ್ಮ ಮಾರ್ಗದರ್ಶನ ಆತನ ಕೊಡ್ತಾನೆ. ಅನೇಕ ವಿಷಯಗಳನ್ನ ನಮಗೆ ಕಲಿಸ್ತಾನೆ, ಸರಿಯಾದ ಹಾದಿಯಲ್ಲಿ ನಡೆಸ್ತಾನೆ. ಮಾತ್ರವಲ್ಲದೆ ನಮಗೆ ಇದೇ ಮಾರ್ಗದಲ್ಲಿ ಹೋಗಿ ಎಂಬುದಾಗಿ ನಮಗೆ ನಿರ್ದೇಶವನ್ನು ಆತನ ಕೊಡ್ತಾನೆ. ಮಾತ್ರವಲ್ಲದೆ ನಮ್ಮ ಮಾತನ್ನ ಆತನು ಕೇಳ್ತಾನೆ. ಕಷ್ಟದಿದ್ದಾಗ, ಮೊರೆ ಇದ್ದಾಗ ಆತನ ಕೇಳ್ತಾನೆ. ದೇವರು ನಮ್ಮ ಸಹಾಯಕನಾಗಿದ್ದಾನೆ, ನಮ್ಮನ್ನ ಬಲಪಡಿಸುವನಾಗಿದ್ದಾನೆ.
ನಮ್ಮನ್ನ ಮೇಲೆ ಎತ್ತುವನಾಗಿದ್ದಾನೆ. ಈಗ ನಾವು ಒಬ್ಬಂಟಿಯಾಗಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮ ಕರ್ತನು ಸೇನಾಧೀಶನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಇದೆಲ್ಲ ಈತನು ಯುದ್ಧ ಸೇನಾಧೀಶನಾದಂತ ಯೆಹೋವನು ಯುದ್ಧವನ್ನು ಮಾಡುವಂತವನು. ಸಾಮಾನ್ಯವಾಗಿ ದೇವರ ಒಂದು ಗುಣಲಕ್ಷಣಗಳನ್ನು ನೋಡುವಾಗ ಆತನು ಪ್ರೀತಿ ಸ್ವರೂಪನು, ಕರುಣುಳ್ಳವನು, ದಯವುಳ್ಳವನು, ಕರುಣಿಸುವಂತವನು ಎಂಬುದಾಗಿ ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರು ಐಗುಪ್ತ ದೇಶದ ಬಂದಾಗಲಿಂದ ದೇವರು ಅವರನ್ನ ಬಿಡುಗಡೆ ಮಾಡೋದ್ರಿಂದ ಕೂಡ ದೇವರು ಯಾವುದೇ ರೀತಿಯ ಕರುಣೆಯನ್ನ ತೋರಿಸದೆ ಐಗುಪ್ತರನ್ನ ಕೆಂಪು ಸಮುದ್ರದಲ್ಲಿ ಅವರ ಅಲ್ಲಿ ಸೈನ್ಯವನ್ನ ಆತನು ನಾಶಪಡಿಸಿದ ಅಲ್ವೇ. ಹಾಗೆ ಮುಂದೆ ಬರುವಾಗ ಅವರು ಆಯಿ ಪಟ್ಟಣದಲ್ಲಿ ಮತ್ತು ಎರಿಕೋ ಪಟ್ಟಣದಲ್ಲಿ ಎಲ್ಲಾ ಜನನ ಸಂಹಾರ ಮಾಡಿದ. ಮತ್ತೆ ಈ ಕಾನಾನ್ಯರನ್ನ ದೇವರು ಇಸ್ರಾಯೇಲ್ ಕೈಗೆ ಒಪ್ಪಿಸಿಕೊಟ್ಟ. ಆತನ ಹೇಳ್ತಾನೆ, ಅದ್ರಲ್ಲಿ ಇರ್ತಕ್ಕಂಥ ಯಾವತ್ತನ್ನೂ ಸಹ ನೀವು ತಗೊಳ್ಬಾರ್ದು, ಅದನ್ನೆಲ್ಲವನ್ನ ನೀವು ನಾಶ ಮಾಡ್ಬೇಕು. ಅಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳಾಗಲಿ ಅವರ ವಸ್ತುಗಳನ್ನ ಯಾವುದು ಸಹ ನೀವು ತೆಗೆದುಕೊಳ್ಬಹುದು. ಆತನ ಕಣಖಂಡಿತವಾಗಿ ಅದನ್ನ ಇಲ್ಲಿ ದೇವರ ಪ್ರೀತಿ ಅಥವಾ ಕರುಣೆ ಹೇಗೆ ದೇವರ ಗುಣವನ್ನ ತೋರಿಸುವಂತಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಯಾಕೆ ದೇವರು ಕಾನ್ಯರನ್ನ ಆತನು ಸಂಪೂರ್ಣವಾಗಿ ನಾಶ ಮಾಡ್ದ ಅಥವಾ ಇತರನ್ನ ನಾಶ ಮಾಡ್ದೆ ಎಂಬುದನ್ನು ನಾವು ನೋಡುವಾಗ ಆತನ ಪ್ರೀತಿ ಸ್ವರೂಪ ಹೌದು. ಅಲ್ಲಿ ನೋಡುವಾಗ ಇಸ್ರಾಯೇಲ್ ಹೋಗುವಂತಹ ಸ್ಥಳದಲ್ಲಿ ಆ ಕಾನಾನ್ ದೇಶಗಳೆಲ್ಲ ಸಂಪೂರ್ಣವಾಗಿ ಪರಿಶುದ್ಧತೆಯಿಂದ ಕೂಡಿಲ್ಲ, ಅಪವಿತ್ರವಾಗಿದ್ವು. ಅವರು ವಿಗ್ರಹಾರಾಧನೆ ಮಾಡ್ತಾ ಇದ್ರು, ಅವರು ತಮ್ಮ ಮಕ್ಕಳನ್ನ ಬಲಿ ಕೊಡ್ತಾ ಇದ್ರು. ಈ ಒಂದು ಪಾಪಗಳು ಅಲ್ಲಿ ಉಳಿಸಬಾರ್ದು. ಇದೇ ಮುಖ್ಯವಾದಂತಹ ಒಂದು ಆತನ ಯುದ್ಧ ಮಾಡುವಂತ, ಇವನ ಸಂಹಾರ ಮಾಡುವಂತ, ನಾಶ ಮಾಡುವಂತ ಒಂದು ಉದ್ದೇಶ ಏನಂದ್ರೆ ಆ ಪಾಪಗಳು ಒಂದು ಕೂಡ ಇಸ್ರೇಲ್ಗೆ ತಗಲಬಾರ್ದು ಅಥವಾ ಇಸ್ರೇಲ್ ಅದನ್ನ ಆಚರಿಸಬಾರ್ದು ಎಂಬತಕ್ಕಂಥ ಉದ್ದೇಶದಿಂದ, ಅದು ಆ ಸ್ಥಳ ಪವಿತ್ರವಾಗಿರ್ಬೇಕು ಎಂಬ ಉದ್ದೇಶದಿಂದ ನಾವು ನೋಡ್ತೇವೆ. ದೇವರು ಲೋಕದಲ್ಲಿ ಪಾಪ ಹೆಚ್ಚಾದಾಗ ಜಲಪ್ರಯಾಣ ತಂದು ಇಡೀ ಮಾನವ ಕುಲವನ್ನ ನಾಶ ಮಾಡಿದೆ ಎಂಬುದನ್ನು ನೋಡ್ತೇವೆ. ಯಾಕೆ ಹೇಳಿ, ಅಲ್ಲಿ ಅಷ್ಟೊಂದು ಪಾಪ ಇತ್ತು ಎಂಬುದನ್ನು ನೋಡ್ತೇವೆ. ಆತನು ಮನುಷ್ಯನ ಹುಟ್ಟು ಮಾಡಿದ ಪಶ್ಚಾತ್ತಾಪ ಪಡುವಷ್ಟು ಪಾಪವನ್ನ ಅವರು ಮಾಡಿದ್ರು. ದೇವರು ಆ ಪಾಪವನ್ನ ಏಸಿದನು ಎಂಬುದಾಗಿ ನೋಡ್ತೇವೆ. ಅದಕ್ಕೋಸ್ಕರವಾಗಿ ಅವನು ಸಂಪೂರ್ಣವಾಗಿ ನಾಶ ಮಾಡಿದ. ಮತ್ತೆ ಸೊದೋಮ್ ಗೋಮರ ಪಟ್ಟಣವನ್ನ ನಾವು ನೋಡ್ತೀವಲ್ಲ, ಸಂಪೂರ್ಣವಾಗಿ ಸೊದೋಮ್ ಗೋಮರ ಪಟ್ಟಣ ಸಂಪೂರ್ಣವಾಗಿ ಆತ ನಾಶ ಮಾಡಿದ. ಆದ್ರೆ ಯಾಕಂದ್ರೆ ಅಲ್ಲಿ ಆ ದುಷ್ಟತನ, ಆ ಪಾಪ ತುಂಬಿ ತುಳುಕ್ತಾ ಇತ್ತು ಎಂಬುದಾಗಿ ನೋಡ್ತೀವಿ. ಈಗ ದೇವರು ಕೆಟ್ಟದರ ಮತ್ತು ಒಳ್ಳೆಯದರ ದುಷ್ಟತನದ ವಿರುದ್ಧವಾಗಿ ಆತನ ಹೋರಾಡಿ ಅದನ್ನ ನಾಶಪಡಿಸ್ತಾನೆ ಹೊರತು ಬೇರೆ ಆತನ ಮಕ್ಕಳನ್ನಲ್ಲ. ಆತನ ಮಕ್ಕಳನ್ನ ಆತನು ಏನ್ ಮಾಡ್ತಾನೆ, ರಕ್ಷಿಸ್ತಾನೆ ಎಂಬುದಾಗಿ ನೋಡ್ತೇವೆ. ಇದು ಸೈತಾನನಿಗೂ ದೇವರಿಗೂ ಮತ್ತು ಸೈತಾನನು ಮನುಷ್ಯರ ಮೇಲೆ ಇರುವಂತಹ ಒಂದು ಯುದ್ಧವನ್ನ ಕರ್ತನು ತಾನಾಗಿಯೇ ನಿಂತು ಆತನು ಜಯಿಸ್ತಾನೆ ಎಂಬುದಾಗಿ ನೋಡ್ತೇವೆ. ಇಲ್ಲಿ ಫರೋಹನಿಗೆ ಮಾತ್ರವಲ್ಲ, ಐಗುಪ್ತ ದೇಶದ ಸಮಸ್ತ ದೇವತೆಗಳನ್ನ ಆತನು ಶಿಕ್ಷಿಸ್ತಾ ನೋಡ್ತಾನೆ. ಅಲ್ಲಿಗೆ ಹೇಳ್ತದೆ, ಈತನು ನಮ್ಮ ಸತ್ಯ ದೇವರು ಸೇನಾಧೀಶ್ವರ ಯೆಹೋವನ ಎಂಬತಕ್ಕಂಥ ಆ ನಾಮದಲ್ಲಿ ಎಷ್ಟು ಬಲ ಇತ್ತು ಎಂಬುದನ್ನ ನಾವು ನೋಡ್ತೇವೆ. ಮತ್ತೆ ನೋಡಿ, ಐಗುಪ್ತ ದೇಶದಿಂದ ಬರುವಾಗ ಯಾವುದೇ ದೇವರುಗಳು ಅವ್ರನ್ನ ರಕ್ಷಿಸಲಿಲ್ಲ, ಯಾರು ಸಹ ಅವ್ರನ್ನ ರಕ್ಷಿಸಲಿಲ್ಲ ಅಲ್ವೇ, ಸಂಪೂರ್ಣವಾಗಿ ನಾಶವಾದ್ರು ಅಲ್ವೇ. ಸೊ ಹೀಗೆ ಕರ್ತನೊಬ್ಬರನ್ನೇ ಅವರು ಆರಾಧಿಸಬೇಕಾಗಿತ್ತು. ಅದು ಪಾಪವಾಗಿತ್ತು ಎಂಬುದಾಗಿ ನಾವು ನೋಡ್ತೀವಿ. ಇದರಿಂದ ದೇವರು ಪಾಪದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾನೆ. ಇದೇ ಮಹಾ ಹೋರಾಟ. ಪಾಪದ ವಿರುದ್ಧವಾಗಿ ಆತನು ಹೋರಾಟವನ್ನ ಮಾಡ್ತಿದ್ದಾನೆ ಹೊರತು ಬೇರೆ ಇಲ್ಲ. ಯಾವಾಗ ಪರಲೋಕದಲ್ಲಿ ಒಂದು ಪಾಪ ಉಂಟಾಯಿತು, ಏದೇನು ತೋಟದಲ್ಲಿ ಪಾಪ ಉಂಟು, ಆವಾಗಿಂದ ಪಾಪವನ್ನು ಜಯಿಸ್ಲಿಕ್ಕೆ ನಾವು ದೇವರು ನಮ್ಮನ್ನ ಆತನು ತನ್ನ ಒಂದು ಸ್ವರೂಪಕ್ಕೆ ತರುವ ಹಾಗೆ ಆತನು ಯುದ್ಧ ಮಾಡ್ತಾ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ, ನಮ್ಮ ಕರ್ತನ ಹೆಸರು ಸೇನಾಧೀಶ್ವರನಾದ ಯೆಹೋವನು. ಸತ್ಯವೇದದಲ್ಲಿ ಅನೇಕ ಹೆಸರುಗಳನ್ನ ದೇವರಿಗೆ ಕೊಡಲ್ಪಟ್ಟಿದೆ. ಪ್ರತಿಯೊಂದು ಸಹ ಮಹಿಮೆ ಉಳ್ಳಂತ ಒಂದು ವಾಗ್ದಾನ ಸಹಿತವಾದಂತಹ ಹೆಸರುಗಳಾಗಿವೆ. ಇಲ್ಲಿ ಯೆಹೋವನ ನಾಮ ಬಲವಾದಂತ ಬುರ್ಜು ಎಂಬುದಾಗಿ ನೋಡ್ತೇವೆ. ನಾವು ನೋಡ್ತೇವೆ, ದಾವೀದ ಇದೇ ನಾಮದಲ್ಲಿ ಸೇನಾಧೀಶ್ವರನಾದ ಯೆಹೋವನ ನಾಮದಲ್ಲಿ ಆತನು ಗೊಲ್ಯಾತನನ್ನ ಕೊಲ್ತಾನೆ ಎಂಬುದಾಗಿ ನಾವು ನೋಡ್ತೇವೆ.
ಸೇನಾಧೀಶ್ವರನಾದ ಯೆಹೋವನು ಆತನು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಆದ್ರೆ ನಮ್ಮ ವೈರಿಗಳಿಗೆ ವಿರೋಧವಾಗಿ ಆತನು ಯುದ್ಧಕ್ಕೆ ಹೊರಡುವಾಗ ಆತನು ಸೇನಾಧೀಶ್ವರನಾದ ಕರ್ತನಾಗಿರ್ತಾನೆ. ದೇವರ ಮಕ್ಕಳು ನಾವು ನೋಡ್ತೇವೆ ಎಫೆಸ 6ನೇ ಅಧ್ಯಾಯದಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಹೇಗೆ ಯುದ್ಧ ಮಾಡ್ತೇವೆ, ಯಾರ ಜೊತೆಯಲ್ಲಿ ಯುದ್ಧ ಮಾಡ್ತಿದ್ದೇವೆ ಎಂಬುದಾಗಿ ನಾವು ನೋಡುವಾಗ ಪ್ರತಿಯೊಬ್ಬರಿಗೂ ಆಕಾಶ ಮಂಡಲದ ದುರಾತ್ಮ ಸೈನ್ಯಗಳು ವಿರೋಧವಾಗಿ ನಿಂತಿವೆ. ಅಂಧಕಾರದ ಲೋಕಾಧಿಪತಿ ಹೊರಡಕಲೇ ಇದ್ದಾರೆ ಅಲ್ವೇ. ಆದ್ರಿಂದ ಸೇನಾಧೀಶ್ವರನಾದ ಯೆಹೋವನು ನಮ್ಮ ಜೊತೆಯಲ್ಲಿ ಇರಬೇಕಾದ್ದು ಬಹಳ ಅವಶ್ಯಕತೆ ಎಂಬುದಾಗಿ ನೋಡ್ತೇವೆ. ದುರಾತ್ಮಗಳ ಸೇನೆಗಳೊಂದಿಗೆ ನಾವು ಒಂಟಿಯಾಗಿ ನಿಂತು ಯುದ್ಧ ಮಾಡುವುದು ಸಾಧ್ಯವಿಲ್ಲದಂತ ಕಾರ್ಯ. ಅವೆಲ್ಲವೂ ನಾವು ಸೈತಾನ ಯೇಸು ಸ್ವಾಮಿಯನ್ನೇ ಆತನ ಸೋಲಿಸಲ್ಪಟ್ಟ ಯೇಸು ಸ್ವಾಮಿನೇ ಆತನು ಬಿಡಲಿಲ್ಲ. ಯೇಸು ಸ್ವಾಮಿನ ಸಾಯಿಸಬೇಕು ಎಂಬುದಾಗಿ ಆತನ ಮಗುವಾಗಿ ಹುಟ್ಟಿದಾಗಲೇ ಯೇಸು ಸ್ವಾಮಿ ಸಾಯಿಸ್ಬೇಕೆಂಬುದಾಗಿ ಸೈತಾನು ತಂತ್ರವನ್ನು ಮಾಡಿದ ಅಲ್ವೇ. ಅಂತ ಯೇಸು ಸ್ವಾಮಿಗೆ ಅಂತ ಶೋಧನೆಗಳು ಬಂದಲ್ಲಿ ನಾವು ಮನುಷ್ಯ ಮಾತ್ರದವರು, ಬಲಹೀನರು, ನಾವು ಒಂಟಿಯಾಗಿರುವಾಗ ನಾವು ನಮಗೆ ಈ ಯುದ್ಧಗಳನ್ನ ಆತ್ಮಿಕ ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಲ್ವೇ. ಅವೆಲ್ಲವೂ ಸಹ ಬಿದ್ದು ಹೋದಂತಹ ದೇವದೂತಗಳು ಆದ್ರಿಂದ ಅವರು ನಮ್ಗಿಂತ ಬಲಶಾಲಿಗಳಾಗಿದ್ದಾರೆ. ಆದ್ರೆ ಕರ್ತನು ಅವುಗಳ ಬಲವನ್ನ ಮುರಿದು ಹಾಕಿ ನಮ್ಗೆ ಜೀವನ ಕೊಡುವಂತ ವಾಗ್ದಾನವನ್ನ ಆತನು ಮಾಡಿದ್ದಾನೆ. ಅಂದ್ರ ನಮ್ಮ ಸಂಗಡ ಆತನು ಇದ್ದಾನೆ. ಇಲ್ಲಿ ನಾವು ನೋಡ್ತೇವೆ ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಆತನು ಸೇನಾಧಿಪತಿಯಾಗಲ್ಲ, ಆಶ್ರಯ ದುರ್ಗವೂ ಕೂಡ ಆಗಿದ್ದಾನೆ. ನಮ್ಗೆ ಆಶ್ರಯವನ್ನ ಕೊಡುವಂತನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ನಾವು ನೋಡ್ತೇವೆ ಯಾಕಂದ್ರೆ ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ, ನಾವು ಆತನವರು, ನಮ್ಮನ್ನ ಆತನ ತನ್ನ ಸ್ವಂತ ರಕ್ತದಿಂದ ಆತನ ನಮ್ಮನ್ನ ಕೊಂಡುಕೊಂಡಿದ್ದಾನೆ. ಬೆಲೆ ಕಟ್ಟಲಾಗದ ರೀತಿಯಲ್ಲಿ ನಮ್ಮನ್ನ ಬೆಲೆ ಕೊಟ್ಟು ನಮ್ಮನ್ನ ಕೊಂಡ್ಕೊಂಡಿದ್ದಾನೆ. ಆತ ನಮ್ಮನ್ನು ಪ್ರೀತಿಸುವನಾಗಿದ್ದಾನೆ. ಆದ್ರಿಂದ ದೇವರು ನಮ್ಮ ಪರವಾಗಿ ಆತನ ಯುದ್ಧ ಮಾಡಿದೆ. ಆದ್ರೆ ನಮ್ಮನ್ನ ನಾವು ಆತನಿಗೆ ಒಪ್ಪಿಸ್ಕೊಡುವಾಗ ಏನ್ ಮಾಡ್ತಾನೆ, ನಮ್ಮ ಜೊತೆಯಾಗಿ ಸೇನಾಧೀಶ್ವರನಾಗಿ ನಮ್ಮ ಜೊತೆ ಇರ್ತಾನೆ ಎಂಬುದಾಗಿ ನೋಡ್ತೀವಿ. ನಾವು ನೋಡ್ತೇವೆ, ನಾವು ಭಾನುವಾರ ಪಾಠದಲ್ಲಿ ಕಲಿತ ಹಾಗೆ ಕರ್ತನು ತನ್ನನ್ನ ಯೆಹೋಶುವನಿಗೆ ಪರಿಚಯ ಮಾಡ್ಕೊಡುವಾಗ ಹೇಳ್ತಾನೆ, ನಾನು ಕರ್ತನ ಸೇನಾಧಿಪತಿ ಈಗಲೇ ಬಂದಿದ್ದೇನೆ ಎಂಬುದಾಗಿ ಪರಿಚಯ ಮಾಡ್ಕೊಡ್ತಾನೆ. ಯೆಹೋಶುವನು ಪಟ್ಟಣವನ್ನ ಹಿಂದಕ್ಕೆ ಮುತ್ತಿಗೆ ಹಾಕಿರ್ತಾನೆ. ಆ ಯೆರಿಕೋ ಗೋಡೆಗಳು ಇಸ್ರಾಯೇಲಿಗೆ ಒಂದು ದೊಡ್ಡ ಒಂದು ಸವಾಲಾಗಿರ್ತದೆ. ಆ ಗೋಡೆಗಳು ಎತ್ತರವಾಗಿರ್ತವೆ, ಗಟ್ಟಿಯಾಗಿರ್ತದೆ, ಬಾಗಿಲು ಭದ್ರವಾಗಿ ಮುಚ್ಚಲ್ಪಟ್ಟಿರ್ತವೆ. ಯೆಹೋಶುವನು ಇಸ್ರಾಯೇಲನ್ನ ಮಾರ್ಗ ನಡೆಸುತ್ತಾ ಬಂದು ಆ ಯೆರಿಕೋವಿನ ಗೋಡೆಗಳ ಸಮೀಪಕ್ಕೆ ಪಾಳ್ಯ ಮಾಡ್ಕೊಳ್ತಾನೆ. ಅವರು ಅಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾರೆ. ಹೌದಲ್ಲ, ಈ ಯೆಹೋಶುವ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆ ಇಸ್ರಾಯೇಲರಿಗೆ ಎದುರಿ ಯೆರಿಕೋ ಪಟ್ಟಣದವರು ತಮ್ಮ ಬಾಗಿಲನ್ನ ಭದ್ರವಾಗಿ ಮುಚ್ಕೊಂಡು ನಾವು ನೋಡ್ತೇವೆ. ಆದ್ರೆ ಕರ್ತನು ಸೇನಾಧೀಶ್ವರನಾದ ಯೆಹೋವನು ಅವರು ಕರ್ತನ ಸೈನ್ಯಗಳು, ಕರ್ತನು ಅವರನ್ನ ತನ್ನ ಭುಜಬಲದಿಂದಲೂ ಉನ್ನತ ಆಸ್ತಿಯಿಂದಲೂ ಐಗುಪ್ತಿನಿಂದಲೂ ಕರೆತಿದ್ದಾನೆ ಎಂಬುದಾಗಿ ಹೇಳ್ತದೆ. ಮಾತ್ರವಲ್ಲದೆ ನಾವು ನೋಡ್ತೇವೆ, ಕರ್ತನು ಇನ್ನೊಂದು ವಾಕ್ಯವನ್ನು ನೋಡಿದ್ವಿ. ಯೆಶಾಯನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಇಲ್ಲಿ ಹಿಜ್ಕೀಯನು ಕರ್ತನ ಬಳಿ ಕೆರೂಬಿನ ಮೇಲೆ ಆಸೀನನಾಗಿರುವ ಆತನೇ, ಇಸ್ರಾಯೇಲ್ ದೇವರೇ, ಸೇನಾಧೀಶ್ವರನಾದ ಕರ್ತನೆ, ಎಲ್ಲಾ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ, ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದವನು ನೀನೇ. ಕರ್ತನೆ, ಕಿವಿಗೊಟ್ಟು ಕೇಳು, ಕರ್ತನೆ ಕಣ್ಣಿಟ್ಟು ನೋಡು. ಸನ್ನೇರವನ್ನು ಜೀವ ಸ್ವರೂಪ ದೇವರಾದ ನಿನ್ನನ್ನು ನಿಂದಿಸುವುದಕ್ಕೋಸ್ಕರ ಕಳಿಸಿದ ಮಾತುಗಳನ್ನೆಲ್ಲ ಮನಸ್ಸಿಗೆ ತಂದುಕೋ ಎಂಬುದಾಗಿ ಒಂದು ಪ್ರಾರ್ಥನೆಯನ್ನು ಆತನ ಮಾಡ್ತಾನೆ. ಆ ಸೈನ್ಯವನ್ನ ನೋಡಿ ಆತನ ಒಂದು ಪ್ರಾರ್ಥನೆ ಆತನ ಮಾಡ್ತಾನೆ. ಆಗ ಕರ್ತನು ಹೊರಟು ಒಬ್ಬ ದೂತನ ಕಳಿಸ್ತಾನೆ. ಆ ಅಶ್ಶೂರ್ಯರ ಪಾದದಲ್ಲಿ ಆತನ ಪ್ರಾರ್ಥನೆ ಮೂಲಕವಾಗಿ 185,000 ಮಂದಿ ಸೈನಿಕನ ಸಂಸ್ಥೆ ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ಕರ್ತನು ಮೊರೆ ಇಟ್ಟಾಗ ತನ್ನ ಸೈನ್ಯದಿಂದ ಒಬ್ಬ ದೂತನನ್ನ ಆತನು ಕಳಿಸ್ತಾನೆ. ರಾತ್ರಿ ಅಶ್ಶೂರ್ಯರ ಪಾಳ್ಯದೊಳಗೆ ಸುಮಾರು ಜನ ಸಾಯ್ತಾರೆ ಎಂಬುದಾಗಿ ನೋಡ್ತೇವೆ. ಕರ್ತನು ಎಲ್ಲಾ ದೂತನ ಕಳಿಸುವ ಒಬ್ಬ ದೂತನ ಕಳಿಸಿದ್ರೆ ಸಾಕು. ನಮ್ಗೆ ವಿರೋಧವಾಗಿ ಹೇಳುವಂತವ್ರು ಎಷ್ಟೇ ಬಲಶಾಲಿಗಳಾಗಿದ್ರು ಅವರು ಏನಾಗ್ತಾರೆ, ಸೋತು ಹೋಗ್ತಾರೆ ಎಂಬುದಾಗಿ ನಾವು
ಆಧಾರದ ಒಂದು ಚರಿತ್ರೆ ನಾವು ನೋಡುವಾಗ ತನ್ನ ಮಗುವಿಗೆ ಕುಡಿಲಿಕ್ಕೆ ನೀರಿಲ್ಲದೆ ಅಳ್ತಾ ಇರ್ತಾರೆ. ಅಯ್ಯೋ, ನನ್ನ ಮಗನು ಸಾಯುವುದನ್ನು ನಾನು ನೋಡಲಾರೆ ಎಂಬುದಾಗಿ ಮೊರೆ ಇಟ್ಟಾಗ ಕರ್ತನು ತನ್ನ ದೂತನ್ನು ಕಳಿಸಿ ಅವಳು ನೀರಿನ ಬುಗ್ಗೆನ ಕಂಡುಕೊಳ್ಳುವ ಹಾಗೆ ಆತ ಮಾಡ್ತಾನೆ. ಮಗನು ಸಾಯದ ಹಾಗೆ ಬದುಕಿಸ್ತಾನೆ. ಐಗುಪ್ತ ದೇಶದಿಂದ ಇಸ್ರಾಯೇಲ್ ಬಿಡುಗಡೆ ಹೊಂದಿ ಹೊರಟು ಬರುವಾಗ ದೇವದೂತನು ಇಸ್ರಾಯೇಲ್ನ ದಂಡಿನ ಮುಂಭಾಗದಲ್ಲಿ ಮತ್ತು ಹಿಂಭಾಗದಲ್ಲಿ ನಡೆಸ್ತಾ ಇರ್ತಾರೆ. ಹೀಗೆ ಕರ್ತನು ಸೇನಾಧೀಶ್ವರನಾಗಿ ಇವತ್ತು ಕೂಡ ನಮ್ಮ ಎಲ್ಲಾ ಸಮಸ್ಯೆಗಳಲ್ಲಿ, ಎಲ್ಲಾ ಸವಾಲುಗಳಲ್ಲಿ ನಮ್ಮ ಜೊತೆಯಾಗಿ ಆತ್ಮಿಕ ಯುದ್ಧವನ್ನ ಮಾಡ್ಲಿಕ್ಕೆ ಆತನು ನಮ್ಮ ಜೊತೆಲಿ ಇದ್ದಾನೆ ಎಂಬುದಾಗಿ ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ, ಯುದ್ಧ ರಂಗದಲ್ಲಿ ಮಿಕಾಯೇಲನು ಅವನ ದೂತರು ನಮಗಾಗಿ ಯುದ್ಧವನ್ನ ಮಾಡುವಂತರಾಗಿದ್ದಾರೆ. ಆತನು ನಾವು ನೋಡ್ತೇವೆ, ಬಿಳಾಮನ ಒಂದು ಕಥೆಯನ್ನು ನಾವು ನೋಡುವಂತ ಸಮಯದಲ್ಲಿ ಬಿಳಾಮನಿಗೆ ಕರ್ತನು ಆತನು ಹೇಗೆ ನಡೆದುಕೊಳ್ಬೇಕು ಎಂಬತಕ್ಕಂಥ ರೀತಿಯನ್ನ ತನ್ನ ದೂತನ ಮುಖಾಂತರ ತಿಳಿಸ್ತಾನೆ. ಮತ್ತೆ ಗಿದ್ಯೋನ ಬಲಪಡಿಸಲಿಕ್ಕೆ ಕರ್ತನ ದೂತನ ಅವನು ಕಳಿಸ್ತಾನೆ. ಹೀಗೆ ಪರಾಕ್ರಮಶಾಲಿ ಆದಂತ ಸೇನಾಧೀಶ್ವರ ಯೆಹೋವನು ನಮ್ಮ ಜೊತೆ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ಮಾತ್ರವಲ್ಲದೆ ನಾವು ನೋಡ್ತೇವೆ, ಎಲೀಷನ ಒಂದು ಪ್ರಾರ್ಥನೆನ ನಾವು ಕೇಳ್ತೇವೆ ಅಲ್ವೇ. ಅಲ್ಲೂ ಕೂಡ ನಾವು ನೋಡ್ತೇವೆ, ಆರಾಮ್ಯರ ಅರಸನು ಯುದ್ಧಕ್ಕೆ ಬರುವಂತ ಸಮಯದಲ್ಲಿ ಕುದುರೆಗಳನ್ನ, ರಥಗಳನ್ನ, ದೊಡ್ಡ ಸೈನ್ಯವನ್ನು ಆತನು ಕಳಿಸ್ತಾನೆ. ಆ ರಾತ್ರಿಯಲ್ಲಿ ಬಂದು ಎಲೀಷನು ವಾಸವಿಂದ ಪಟ್ಟಣ ಸುತ್ತಲೂ ಆವರಿಸ್ಕೊಳ್ತಾರೆ. ಸೇವಕನು ಬೆಳಿಗ್ಗೆ ಎದ್ದು ಹೊರಗೆ ಬಂದಾಗ ಆ ರಥ, ಅಶ್ವಗಳು, ಸಹಿತವಾದಂತ ಮಹಾಪಟ್ಟಣವು ಸುತ್ತಲೂ ನಿಂತಿರುವುದನ್ನ ಆತನು ಕಾಣ್ತಾನೆ. ಇದರಿಂದ ಅವನು ತುಂಬಾ ಹೆದರಿಕೊಂಡಾಗಿ, ಸ್ವಾಮಿ, ನಾವು ಏನ್ ಮಾಡೋಣ ಎಂಬುದಾಗಿ ಹೇಳುವಾಗ ಎಲೀಷ ಸಾಧಾರಣವಾಗಿ ಉತ್ತರವನ್ನು ಕೊಡ್ತಾನೆ, ಸಂತೈಸ್ತಾನೆ, ಹೆದರಬೇಡ, ಅವರ ಕಡೆಯವರಿಗಿಂತ ನಮ್ಮ ಕಡೆಯವರು ಹೆಚ್ಚಾಗಿದೆ ಎಂಬುದಾಗಿ. ಸೇನಾಧೀಶ್ವರ ಕರ್ತನು ತನ್ನೊಂದಿಗಿದ್ದಾನೆ ಎಂಬುದಾಗಿ ಎಲೀಷ ಅರ್ಥಕೊಂಡ. ಯಾಕೋಬನ ದೇವರೇ ತನಗೆ ಆಶ್ರಯ ಎಂಬುದನ್ನು ಆತನು ನಂಬಿಕೆಯಾಗಿತ್ತು. ಆದ್ರಿಂದಲೇ ಈ ಲೌಕಿಕವಾದ ಅರಸನಾಗಲಿ ಅವನ ಸೇವಾ ಬಲವನ್ನಾಗಲಿ ಕಂಡಾಗ ಅವನು ಹೆದರಲಿಲ್ಲ. ಎಲೀಷ ಒಂದು ಚಿಕ್ಕ ಪ್ರಾರ್ಥನೆ ಆತನು ಮಾಡಿದ, ಕರ್ತನೆ, ಇವನು ನೋಡುವಂತೆ ಕಣ್ಣುಗಳನ್ನ ತೆರೆ ಎಂಬುದಾಗಿ. ಕೂಡಲೇ ಸೇವನ ಕಣ್ಣು ತೆರೆಯಿತು. ಹೀಗೆ ಸ್ವಾಮಿ ಅಲ್ಲಿ ದೇವರು ಅಶ್ಶೂರ್ಯ ಅರಸನ ಸೈನ್ಯದ ಕುದುರೆಗಳು ಬರೀ ಮಾಂಸದ ಮುದ್ದೆಗಳಾಗಿತ್ತು. ಆದ್ರೆ ಕರ್ತನ ಕುದುರೆಗಳು, ರಥಗಳು ಅಗ್ನಿಮಯವಾಗಿದ್ದವು ಎಂಬುದಾಗಿ ನಾವು ಹೇಳ್ತೇವೆ. ನಾವು ಇವತ್ತು ಒಂದ್ ವೇಳೆ ನಾವು ಒಂಟಿಯಾಗಿದ್ರೆ, ನಮ್ಮ ಕುಟುಂಬದವರು ಅಥವಾ ಇನ್ನಿತರು ನಮಗೆ ವಿರೋಧವಾಗಿದ್ರೆ, ಅವರ ಮಧ್ಯದಲ್ಲಿ ನಾವು ಒಂಟಿ ಎಂಬುದಾಗಿ ನಾವು ಕಷ್ಟಪಡ್ತಾ ಇದ್ರೆ, ನಮ್ಮ ಸ್ನೇಹಿತರು ನಮ್ಮನ್ನ ವಿರೋಧಿಸುವವರು, ನಮ್ಮ ಸಹಾಯಕ್ಕಾಗಿ ಯಾರೂ ಇಲ್ಲ ಎಂಬುದಾಗಿ ಅಂಗಾಲಿಚ್ಚು ನಾವು ಭಯಪಡ್ತಿರುವಾಗ ನಾವು ಕರ್ತನನ್ನ ನೋಡೋಣ. ಅವರೊಂದಿಗಿಂತ ನಮ್ಮ ಕಡೆಯವರು ಹೆಚ್ಚಾಗಿದ್ದಾರೆ. ಯಾಕಂದ್ರೆ ಸೇನಾಧೀಶ್ವರನಾದ ಕರ್ತನು ನಮ್ಮೊಂದಿಗೆ ಇರುವನು ಎಂಬುದಾಗಿ ನೋಡ್ತೇವೆ. ಅಂದ ನಾವು ನೋಡ್ತೇವೆ, ಪ್ರವಾದಿಯಂತ ಹಿಜ್ಕೀಯೇಲನು ಆತನ ಒಂದು ವಾಕ್ಯವನ್ನು ಹೇಳ್ತಾನೆ, ಕರ್ತನು ಇಂದಿಗೂ ತನ್ನ ಆತ್ಮವನ್ನು ಕಳಿಸಿ ತನ್ನ ಜನರನ್ನು ಉಜ್ಜೀವಿಸ ಮಾಡಿ ದೊಡ್ಡ ಸೈನ್ಯವಾಗಿ ಎಬ್ಬಿಸಿದ್ದಾನೆ. ನಾವು ಪ್ರತಿಯೊಬ್ಬರು ಕರ್ತನ ಸೈನ್ಯದಲ್ಲಿ ಯುದ್ಧ ವೀರರಾಗಿ ನಿಂತಿದ್ದೇವೆ. ನಾವು ಪ್ರತಿಯೊಬ್ಬೊಬ್ಬರು ಕ್ರಿಸ್ತನನ್ನ ನಂಬಿದಂಥವರು, ಆತನ ಮಕ್ಕಳು, ಆತನ ಭಕ್ತರು ಏನಾಗಿದ್ರಂತೆ, ನಾವು ಪ್ರತಿಯೊಬ್ಬೊಬ್ಬರು ಕರ್ತನ ಸೈನ್ಯದಲ್ಲಿ ಯುದ್ಧ ವೀರರಾಗಿ ನಿಂತಿದ್ದೇವೆ. ಇಸ್ರಾಯೇಲರು ಐಗುಪ್ತದ ಗುಲಾಮತನದಿಂದ ಹೊರಟು ಬಂದ ಒಂದು ದೊಡ್ಡ ಸೈನ್ಯವಾಗಿ ಮಾಡಿರೋದು. ಅದೇ ರೀತಿ ನಾವು ಇಂದಿನ ಪ್ರಪಂಚದಲ್ಲಿ, ಇಂದಿನ ಜೀವಿತದಲ್ಲಿ ಏನಾಗಿದೆ, ಪಾಪದ ಗುಲಾಮತನದಿಂದ ಬಿಡುಗಡೆ ಹೊಂದಿ ದೇವರ ಮಕ್ಕಳಾಗಿ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ನಾವೇನು ಮಾಡಿದೆ, ಸೈನ್ಯಗಳಾಗಿ ನಿಂತಿದ್ದೇವೆ. ಆ ದಿನ ಇಸ್ರಾಯೇಲರು ಲೌಕಿಕವಾದಂತ ಕಾನಾನಿಗಳಿಗೆ ಅವರು ನಡೀತಾ ಇದ್ರು. ಆದ್ರೆ ನಾವು ಯುದ್ಧ ಮಾಡುವಂಥದ್ದು ಇಲ್ಲಿಗೆ ಪರಮ ಕಾನಾನ್ ಸೇರುವುದಕ್ಕೆ. ನಾವು ಪರಮ ಕಾನಾನ್ ಎಂಬಂತ ಹೊಸ ಯೆರೂಸಲೇಮನ ಸಿಯೋನ್ನ ನೋಡಿ ನಾವು ಇವತ್ತು ಹೆಜ್ಜೆ ಆಗ್ತಾ ಇದ್ದೇವೆ. ಸೈನ್ಯಗಳ ಅಧಿಕಾರಿಯರ ಕ್ರಿಸ್ತನು ನಮ್ಮೊಟ್ಟಿಗೆ ಇರ್ತಾನೆ. ಮೊದಲು ತಂದೆಯಾದ ದೇವರು ಮತ್ತು ಯೇಸು ಕ್ರಿಸ್ತನು ಮತ್ತು ಶಿವನಾದ ಯೆಹೋವನು ಇಸ್ರಾಯೇಲ್ನ ಕಾನಾನಿಯ ದೇಶಕ್ಕೆ ಆತನು ನಡೆಸ್ತಾ ಇದ್ದ. ಪ್ರತಿಯೊಂದು ಸಮಯದಲ್ಲೂ ಆತನೇ ಮುಂದೆ ನಿಂತು ಯುದ್ಧವನ್ನು ಮಾಡ್ತಾ ಇದ್ದ. ಯೋಶುವನಿಗೆ ದೇವರು ಬಿಡಲಿಲ್ಲ, ನಾನು ಮೋಶೆಯ ಸಂಗಡ ಇದ್ದಾಗೆ ನಿನ್ನ ಸಂಗಡಲೂ ಇರ್ತೇನೆ ಎಂಬುದಾಗಿ ಆತನಿಗೆ ಹೇಳಿ ಆತನು ಯೋಶುವನ್ನ ಯುದ್ಧ ಮಾಡಲಿಕ್ಕೆ ಬಿಡಲ್ಲ. ಮೇಲಾಗಿ
ಯೋಶುವನಿಗೆ ಮಾರ್ಗದರ್ಶನ ಮಾಡ್ತಾ ಇದೆ ಹೊರತು ಯೆಹೋವನು ನಿಂತು ಆತನ ಯುದ್ಧ ಮಾಡ್ತದೆ. ಇವತ್ತು ಈ ದಿನ ಈ ಲೌಕಿಕವಾದ ಜೀವಿತದಲ್ಲಿ ನಾವು ಸಹ ಸೈತಾನ ಬಂಧಕ್ಕೆ ಹೊರಟೇವೆ. ನಾವು ಪಾಪಗಳಿಂದ ಗುಲಾಮತನದಿಂದ ನಾವು ಬಿಡುಗಡೆ ಆಗಬೇಕು ಮತ್ತು ಅದನ್ನು ನಾವು ಮುಂದುವರಿಸಿಕೊಳ್ಬೇಕು. ಅದರಲ್ಲಿ ನಾವು ಜೀವನ ಹೊಂದಬೇಕು. ನಮ್ಮ ಶರೀರ ಆಸೆಗಳ ನಮ್ಮ ಆಶೆಗಳು, ಲಂಬ, ಲೋಭ ಇವುಗಳ ಮೂಲಕವಾಗಿ ನಾವು ಯುದ್ಧವನ್ನ ಮಾಡಬೇಕಾಗುತ್ತೆ. ಆತ್ಮಿಕವಾಗಿ ನಾವು ಆ ಸೇನಾಧೀಶ್ವರನಾದ ಕರ್ತನು ನಮ್ಮೊಂದಿಗೆ ಆತನು ಬರ್ತಾ ಇದ್ದಾನೆ. ನಾವು ನೋಡ್ತೇವೆ ಪ್ರಪಂಚದ ಎಲ್ಲಾ ಕಡೆಯಲ್ಲಿ ಕೂಡ ಇರುವಂತ ಭಕ್ತರನ್ನ, ದೇವದೂತರನ್ನ ಆ ಸಮಯದಲ್ಲಿ ದೇವರು ಜೊತೆಯಲ್ಲಿ ನಾವಿರುವಂತ ಸಮಯದಲ್ಲಿ ನಾವು ಇವರೆಲ್ಲರನ್ನ ಸಂಧಿಸುವುದು ಒಂದು ಮಹಾ ಮಹಿಮೆಯುಳ್ಳಂತ ಕಾರ್ಯ. ಅದರಿಂದ ಆ ದಿನಕ್ಕಾಗಿ ನಾವು ಪವಿತ್ರವಾಗಿ ನಾವು ಸಿದ್ಧಗೊಳ್ಳುವಣ. ಯೇಸು ಕ್ರಿಸ್ತನು ಬೇಗನೆ ಬರ್ತಾನೆ. ಎಂದೆಂದು ಆ ಸೇನಾಧೀಶ್ವರನಾದ ಕರ್ತನು ನಮ್ಮೊಂದಿಗೆ ಇರ್ತಾನೆ. ಯಾಕೋಬನ ದೇವರು ನಮಗೆ ಆಶಯವಾಗಿದ್ದಾನೆ. ಹೀಗೆ ನಾವು ಇಲ್ಲಿ ನೋಡ್ತೀವಿ, ಸೈತಾನನೊಂದಿಗೆ ಈ ದಿನ ನಮ್ಮ ಆತ್ಮಿಕವಾಗಿ ನಾವು ಹೋರಾಡ್ತಾ ಇದ್ದೇವೆ. ನಾವು ದೇವರ ಮಕ್ಕಳಾಗಿ ಆತನಿಗೆ ವಿಧೇಯರಾಗಿ ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವಾಗ ಆತನ ಪಕ್ಷಕ್ಕೆ ನಾವು ನಿಲ್ತೇವೆ. ಒಂದು ವೇಳೆ ದೇವರು ನಮ್ಮ ಕಡೆ ಇದ್ರೆ ನಮಗೆ ಕ್ರಿಸ್ತನ ಜೊತೆಯಲ್ಲಿ ನಮ್ಗೆ ಏನಾಗುತ್ತಂತೆ, ಸೈತಾನ ಸೋಲಿಕ್ಕೆ ಸಾಧ್ಯವಾಗುತ್ತದೆ. ಜೀವ ನಮ್ಮ ಕಡೆ ಸಿಗ್ತದೆ ಎಂಬುದಾಗಿ ನಾನು ನೋಡಿದೆ. ಯಾಕಂದ್ರೆ ಸೈತಾನಿಗೂ ಆತನ ದೂತರಿಗೂ ಮತ್ತು ಪಾಪ ಮಾಡಿದವರಿಗೂ ದೇವರು ನ್ಯಾಯವನ್ನು ತೀರಿಸುವಂತ ಸಮಯ ಬರುವಂತಾಗಿದೆ. ಆ ನ್ಯಾಯ ತೀರ್ಪಿನ ತಪ್ಪಿಸ್ಕೊಳ್ಬೇಕಾದ್ರೆ ನಾವು ಯಾರ ಕಡೆ ಇರಬೇಕು? ಸ್ವಾಮಿಯ ಕಡೆ, ದೇವರ ಕಡೆ ಇರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಆ ಪರಲೋಕದಲ್ಲಿ ದೇವರ ವಿರುದ್ಧವಾಗಿ ದಂಗೆ ಎದ್ದ ಎಲ್ಲಾ ದೇವದೂತರು ಹಾಗೂ ಪಾಪಿಗಳಂತ ಎಲ್ಲಾ ಮನುಷ್ಯರು ಅದೇ ನಾಶವಾಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ನಾವು ನೋಡುವಾಗ ನಮ್ಮ ಮೇಲೆ ನಡೆಯುವಂತ ಹೋರಾಟ ಇಲ್ಲಿದೆ. ಮೊದಲನೇ ಹಂತದಲ್ಲಿದ್ದು ಶಿಲುಬೆಯಲ್ಲಿ ಆ ಉನ್ನತ ಸ್ಥಿತಿಗೆ ತಲುಪಿತ್ತು. ದೇವರು ಅಂತಿಮವಾಗಿ ನ್ಯಾಯ ತೀರ್ಪು ನೀಡಿ ದುಷ್ಟನ ಸಂಪೂರ್ಣವಾಗಿ ನಾಶ ಮಾಡಿದಾಗ ಆತನು ನ್ಯಾಯವಂತನು, ಪ್ರೀತಿ ಸ್ವರೂಪನು ಆಗಿದ್ದಾನೆ ಎಂಬುದಾಗಿ ಇಡೀ ವಿಶ್ವವೇ ಅಥವಾ ಇಡೀ ಪ್ರಪಂಚವೇ ತಿಳಿದುಕೊಳ್ತದೆ ಎಂಬುದಾಗಿ ನಾವು ನೋಡ್ತೇವೆ. ದೇವರು ಸಹ ಸೈತಾನೊಂದಿಗೆ ಮತ್ತು ದುಷ್ಟರೊಂದಿಗೆ ಮಹಾ ಹೋರಾಟದಲ್ಲಿ ನಿರತರಾಗಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳುವಂತಾಗಿದೆ. ಇವತ್ತು ಕೂಡ ಆತನು ಮಹಾ ಹೋರಾಟದಲ್ಲಿ ನಿರತರಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಈ ಆಧಾರದಲ್ಲಿ ಈ ಕಾನಾನ್ಯರ ಸಂಪೂರ್ಣ ನಾಶವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಆ ಕಾನಾನ್ಯ ದೇಶದಲ್ಲಿ ಇದ್ದಂತ ಎಲ್ಲಾ ಪಾಪಗಳು ಸಂಪೂರ್ಣವಾಗಿ ಅಳಿಸ್ಬೇಕಾಗಿತ್ತು. ಅಲ್ಲಿ ದುಷ್ಟರು ಅಲ್ಲಿ ನಾಶವಾಗಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಅವನ ಸಂಪೂರ್ಣವಾಗಿ ನಾಶ ಮಾಡಿ ಎಂಬುದಾಗಿ ಹೇಳಿದೆ. ಅದಕ್ಕೋಸ್ಕರವಾಗಿ ದೇವರು ತಾನೇ ಸ್ವತಃ ಸೇನಾಧೀಶ್ವರನಾಗಿ ಆತನು ಕಾನಾನ್ಯರನ್ನ ಸಂಹಾರ ಮಾಡಿ ಇಸ್ರಾಯೇಲಿಗೆ ಕಾನಾನ್ ದೇಶವನ್ನ ಸ್ವಾಸ್ಥ್ಯವಾಗಿ ಕೊಟ್ಟ ಎಂಬುದಾಗಿ ನಾವು ನೋಡ್ತೀವಿ. ಇದರಿಂದ ದೇವರ ಗೌರವ ಮತ್ತು ಸ್ವಭಾವಕ್ಕೆ ಅದು ಮಹಿಮೆ ಉಂಟಾಯಿತು ಎಂಬುದಾಗಿ ನೋಡ್ತೇವೆ. ಇಲ್ಲಿ ಪಾಪದ ನಿಮಿತ್ತ ಮನುಷ್ಯರ ನಮ್ಮ ಅಸ್ತಿತ್ವ ಇದೇನಾಗಿದೆ, ಅಪಾಯದಲ್ಲಿದೆ. ಅಂದ್ರೆ ನಾವು ಈ ದಿನ ಏನಾಗಿರ್ಬಾರ್ದು, ನ್ಯೂಟ್ರಲ್ ಆಗಿರ್ಬಾರ್ದು, ತಟಸ್ಥರ ಆಗಿರ್ಬಾರ್ದು. ಯಾಕಂದ್ರೆ ನಾವು ಹೋರಾಡ್ಬೇಕು, ನಿತ್ಯ ಜೀವ ಬೇಕು, ಹೋರಾಡ್ಲೇಬೇಕು. ಹೋರಾಡ್ಲಿಕ್ಕೆ ನಮ್ಗೆ ಸಹಾಯಕನಾಗಿ ಸೇನಾಧೀಶ್ವರನಾದ ಯೆಹೋವನ ಆ ಒಂದು ನಾಮಧೇಯ ನಮ್ಮಲ್ಲಿ ಇದೆ. ಆತನು ನಮ್ಮ ಜೊತೆಗೆ ಇದ್ದಾನೆ. ನಾವು ಕೂಡ ಆತನ ಜೊತೆಲಿ ಸೇರಿಕೊಳ್ಳುವಾಗ ನಾವು ಕ್ರಿಸ್ತನ ಪರವಾಗಿ ಇರ್ತೇವೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಈ ದಿನ ಕ್ರೈಸ್ತರಿಗೆ ವಿರೋಧವಾಗಿ ಎಲ್ಲಾ ಕಡೆಗಳಲ್ಲಿ ಇಕ್ಕಟ್ಟು, ಹೋರಾಟ ಬಹಳ ಹೆಚ್ಚಾಗಿದೆ ಎಂಬುದು ನಾವು ತಿಳ್ಕೊಂಡಿದ್ದೀವಿ ಅಲ್ವೇ. ಈಗ ದೇವರ ಭಕ್ತಿಯನ್ನ ನಿರ್ಮೂಲ ಮಾಡಲಿಕ್ಕೆ, ನಮ್ಮ ನಂಬಿಕೆಯನ್ನ ಕೆಡಿಸಲಿಕ್ಕೆ, ನಮ್ಮ ಏಕ ಮನಸ್ಸನ್ನ ಹೊಡೆಯಲಿಕ್ಕೆ ಇಂತಹ ಕಾರ್ಯಗಳು ಈಗಲೂ ಕೂಡ ನಮ್ಮ ನಡೀತಾ ಇವೆ. ನಮ್ಮ ಮೇಲೆ ಯುದ್ಧವನ್ನ ಮಾಡ್ತಾ ಇವೆ. ಆಗ್ಬೋತೆ ಈ ಅಂತ್ಯಕಾಲ, ಇದು ಅಂತ್ಯಕಾಲ. ಕಾಯಿನ ಮನಸ್ಸಿನಲ್ಲಿ ಕಹಿಯನ್ನ, ಕೋಪವನ್ನ ಬಿತ್ತನೆ ಮಾಡಿ ತನ್ನ ಸಹೋದರನ ಕೊಲೆ ಮಾಡುವ ಹಾಗೆ ಪ್ರೇರೇಪಿಸಂತ ಸೈತಾನನು ಇವತ್ತು ಈ ದಿನ ಪ್ರಪಂಚದವರ ಮಧ್ಯದಲ್ಲಿ ಅನೇಕ ವಿಧವಾದ ಕೋಪ, ದ್ವೇಷ ಇವುಗಳನ್ನ ಹೆಚ್ಚಿಸಿ ಆತನು ನಮ್ಮ ಮನಸ್ಸಿನಲ್ಲಿ ಆತನು ಬಿತ್ತಾ ಇದ್ದಾನೆ. ನಿಮ್ಮ ವಿರೋಧಿಯಾದ ಸೈತಾನನು ಗರ್ಜಿಸುವ ಸಿಂಹೋಪದಿಯಲ್ಲಿ ಯಾರು ನುಂಗಲಿ ಎಂದು ಹುಡುಕ್ತಾ ಇರ್ತಿರಾದರೆ.
ಹೀಗೆ ಪ್ರಿಯರೇ, ಸಹೋದರರೇ, ಎಷ್ಟೋ ಕಾಲಗಳನ್ನ ದೇವರು ನಮ್ಗೆ ಎಷ್ಟೋ ಕಾಲಗಳನ್ನ ಸಮಯವನ್ನು ಆತ ಕೊಟ್ಟಿದ್ದಾನೆ. ನಾವು ಉದಾಸೀನ ಮಾಡಿದ್ದೇವೆ. ಆಲಸ್ಯದಿಂದ ನಾವು ಅದನ್ನ ಕಳೆದು ಬಿಟ್ಟಿದ್ದೇವೆ. ಕರ್ತನು ಎಷ್ಟೋ ಕೃಪೆಗಳವನು, ಎಷ್ಟೋ ದಯಮ್ಮವನು. ಇದುವರೆಗೂ ಕೃಪೆಯ ಬಾಗಿಲ ಸುವಾರ್ತೆಯ ಕಥೆಗಳನ್ನ ನಮಗೆ ಆತನ ತೆರೆದಿಟ್ಟಿದ್ದಾನೆ. ಆದ್ರೆ ನಮ್ಮೊಳಗೆ ಏನಾಗುತ್ತೆ, ಎಷ್ಟು ಜಗಳಗಳು, ವಿಭಾಗಗಳು, ಪ್ರೀತಿಯ ಕೊರತೆ, ಜಾತಿ ಭೇದಗಳು ಇವೆಲ್ಲವೂ ಕೂಡ ನಮ್ಮಲ್ಲಿ ಈಗ ಹೋರಾಡ್ತಾ ಇದೆ. ನಾವು ಕ್ರಿಸ್ತನ ನಮಗೆ ಕೊಡ್ತಕ್ಕಂಥ ಸರ್ವಾಯುಧಗಳನ್ನ ನಾವು ಆಗ ಧರಿಸ್ಕೊಳ್ಬೇಕು. ಅದನ್ನೇ ನಾವು ಕ್ರಿಸ್ತನ ಪರವಾಗಿ ನಾವು ಆ ಕ್ರಿಸ್ತನ ಸೈನ್ಯಗಳಾಗಿ ನಾವು ದೇವರ ಮಕ್ಕಳಾಗಿ ನಾವು ನಿಂತಿದ್ದೇವೆ. ನಾವು ನಿಂತುಕೊಂಡು ಸರ್ವಾಯುಧಗಳನ್ನ ನಾವು ಧರಿಸ್ಕೊಳ್ಬೇಕು ಎಂಬುದಾಗಿ ನೋಡ್ತೇವೆ ಅಲ್ವೇ? ಸರ್ವಾಯುಧಗಳು ನಮ್ಮ ರಕ್ಷಣೆಯ ಕವಚ, ಗುರಾಣಿ, ದೇವರ ವಾಕ್ಯ ಅಂತ ಕತ್ತಿ, ಇವುಗಳ ಮೂಲಕವಾಗಿ ನಾವು ಹೋರಾಡಬೇಕು. ಇವುಗಳನ್ನ ನಾವು ಧರಿಸಿಕೊಂಡ್ರೆ ನಾವು ಇದರಲ್ಲಿ ನಾವೇನಾಗ್ತೇವೆ, ಸೇಫ್ ಆಗಿರ್ತೇವೆ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ರಕ್ತದಲ್ಲಿ ಜೀವ ತೆತ್ತು 2000 ವರ್ಷಗಳು ಹೋಗೋಯ್ತು. ನಾವು ಇನ್ನೂ ರಕ್ಷಿಸಲ್ಪಟ್ಟಿಗೆ ಇದ್ದೇವೆ. ಕರ್ತನ ನಾಮವನ್ನ ಪ್ರೀತಿಸುವಂತ ಜನರು ಇನ್ನೂ ಸಹ ಸರಿಯಾಗಿ ಇದೇಳಿಲ್ಲ ಎಂಬುದಾಗಿ ನಾವು ಇನ್ನೂ ಸಹ ಕಾರಣವೇನು? ಬೇರೆ ನಮ್ಮನ್ನ ನಾವು ಪರಿಶೀಲಿಸಿಕೊಂಡು ಕಾರ್ಯತತ್ಪರರಾಗುವ ಕೊನೆಗಳಿಗೆ ಇದೇ ಆಗಿದೆ. ಅನೇಕ ಸಂದೇಶಗಳನ್ನ ಕೇಳಿದ್ದೇವೆ. ಅನೇಕ ಸಂದೇಶಗಳನ್ನ ಕೇಳಿ ನಾವು ಅಜೀರ್ಣವಾಗಿದೆ ಹೊರತು ದೇವರ ಬಲವನ್ನ ಕಾರ್ಯಗತ ಮಾಡಿ ನಾವು ಕರ್ತನಿಗೆ ನಮ್ಮನ್ನ ಸ್ವಾಸ್ಥ್ಯ ಮಾಡಿಕೊಳ್ಳ ಎಂಬುದಾಗಿ, ನಮ್ಮವರನ್ನಾಗಿ ಕರ್ತನನ್ನ ನಮ್ಮವರಾಗಿ ಮಾಡಿಕೊಳ್ಳ ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ನೀನು ಒಂದು ಯುದ್ಧ ರಂಗದಲ್ಲಿದ್ದಿ. ಪ್ರತಿಯೊಬ್ಬ ಕ್ರೈಸ್ತನು, ಪ್ರತಿಯೊಂದು ಕುಟುಂಬವು ತನ್ನ ಆಯುಧಗಳನ್ನ ಧರಿಸಿದವನಾಗಿ ಅಂಧಕಾರದ ಆತ್ಮಗಳೊಂದಿಗೆ ಹೋರಾಡಬೇಕಂತ ಅಂತ್ಯದ ವೇಳೆಯಾಗಿದೆ. ಕ್ರೈಸ್ತ ಸಹೋದರಿಯೇ, ಇನ್ನು ಸಮಯವಿಲ್ಲ ಎಂಬುದಾಗಿ ನೋಡ್ತೇವೆ. ಆದ್ರೆ ಸೈತಾನು ಆತನು ಇನ್ನೂ ಸಮಯವಿಲ್ಲ ಎಂಬುದಾಗಿ ಹೇಳಿ ಆತ ಕಾರ್ಯ ಪ್ರವೃತ್ತಿಯನ್ನ ಆತನು ಹೆಚ್ಚಿಸ್ಕೊಳ್ತಾ ಇದ್ದಾನೆ. ತೀವ್ರವಾಗಿ ಅದನ್ನು ಯುದ್ಧವನ್ನ ಮಾಡ್ತಾ ಇದ್ದಾನೆ. ಅಪೊಸ್ತಲನಾದ ಪೌಲನು ಹೇಳಿದಾಗೆ ರಾಜತ್ವಗಳ ಮೇಲೆಯೂ, ಅಧಿಕಾರಗಳ ಮೇಲೆಯೂ, ಅಂಧಕಾರ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಣ್ಣಲ್ಲಿರುವ ದುರಾತ್ಮಗಳ ಸೇನೆ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ. ಹೌದು, ನಮಗೆ ಎಚ್ಚರಿಕೆಯನ್ನು ಆತನು ಕೊಡ್ತಾ ಇದ್ದೇನೆ. ನಮಗೆ ಹೋರಾಟ ನಿಶ್ಚಯವಾಗಿದೆ. ರಣರಂಗದಿರುವಂತಹ ಪ್ರಿಯ ದೈವ ಭಕ್ತರೇ, ನಿನ್ನ ಯುದ್ಧ ಮನುಷ್ಯ ಮಾತ್ರದವರ ಸಂಗಡವಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಳೋಣ. ನಮ್ಮ ಯುದ್ಧ ಆಕಾಶ ಮಣ್ಣಲ್ಲಿರುವ ದುರಾತ್ಮಗಳ ಸೇನೆಯೊಂದಿಗೆ ನಮ್ಮ ಸರ್ವಾಯುಧ ಯಾವುದು, ಆ ಯುದ್ಧವನ್ನು ನಾವು ಧರಿಸಿಕೊಳ್ಳೋಣ. ನಾವು ನೋಡ್ತೇವೆ, ನಮ್ಮ ಆಯುಧ ಆ ಬಂದೂಕಿನ ತುದಿಯೋ ಅಥವಾ ಮಾನವನ ಬಲವೋ ಅಥವಾ ಹಣ ಬಲವೋ ಅಥವಾ ಅಧಿಕಾರವೋ ಅಲ್ಲ. ಪೌಲನು ಹೇಳುವ ಹಾಗೆ ನಾವು ಉಪಯೋಗಿಸುವ ಆಯುಧಗಳು ಈ ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾದದ್ದು, ಕೋಟೆಗಳನ್ನು ಕೆಡವಿ ಹಾಕುವಂಥದ್ದು. ಇದರಲ್ಲಿ ಒಂದು ಕರ್ತನ ನಾಮಧೇಯ. ಆ ಒಂದು ನಾಮವನ್ನು ನಾವು ಹುಡ್ಕೊಳ್ಳುವಾಗ, ಆತನ ಜೊತೆ ಆತನ ನಂಬಿಕೆಯಲ್ಲಿ ನಾವು ಸ್ಥಿರಪಟ್ಟುಕೊಂಡಾಗ, ದೃಢಪಟ್ಟುಕೊಳ್ಳುವಾಗ ಕರ್ತನು ನಮ್ಮ ಜೊತೆ ಇರ್ತಾನೆ. ಬೇರೆ ನಮ್ಮ ಕರ್ತನು ಮಹೋನ್ನತ. ಕಲ್ವಾರಿ ಶಿಲುಬೆಯಲ್ಲಿ ಶತ್ರುವಿನ ತಲೆಯನ್ನು ಜಜ್ಜಿ ಜಯ ಹೊಂದಿರುವ ಆತನು ಜಯಪ್ರದವಾಗಿ ನಮ್ಮ ಮುಂದೆ ಆತನು ನಡೆದಿದ್ದಾನೆ. ಇಸ್ರಾಯೇಲ್ ಸೈನ್ಯಗಳ ಮುಂದೆ ನಡೆದಾತ ನಮ್ಮ ಮುಂಭಾಗದಲ್ಲಿಯೂ ನಡೀತಾ ಇದ್ದಾನೆ. ನಾವು ಜಯವನ್ನ ನಮ್ಮದಾಗಿಸ್ಕೊಳ್ಬೇಕು. ಕಡೆ ಮಾತು ಅಂದ್ರೆ ಎಫೆಸದವರ ಪತ್ರಿಕೆಯಾಗನೆ, ನೀವು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳುವಿ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಏನಾದ ನಮ್ಮ ನಾಮಧೇಯ ಮೂಲಕ ನಮ್ಮ ಜೀವನ ಆತನಿಗೆ ಕೊಟ್ಟಿದ್ದಾನೆ. ನಾವು ನೋಡುವಂಥದ್ದು, ನಾವು ಕರ್ತನ ಪರವಾಗಿ ನಾವು ನಿಲ್ಲೋಣ. ನಾವು ಯಾವ ಪಕ್ಷದಲ್ಲಿ ನಾವು ನಿಲ್ತೇವೆ ಎಂಬುದಾಗಿ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಈಗ ನಾವು ಮನಸ್ಸಿದ್ಕೊಂಡು ಸಾಮಾನ್ಯರ ಆ ಯುದ್ಧಗಳು, ಅದೇ ರೀತಿಯ ಯುದ್ಧಗಳು ಇಂದಿನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ವೈಯಕ್ತಿಕವಾದ ಜೀವಿತಗಳು ಕೂಡ ಅದು ನಡೀತಾ ಇದೆ. ಅದಕ್ಕಾಗಿ ನಾವು ದೇವರ ಸೈನಿಕರಾಗಿ ನಿಂತುಕೊಂಡು ದೇವರ ಜೊತೆಯಲ್ಲಿ ನಾವು ನಿಂತ್ಕೊಳ್ಳುವಾಗ, ಕರ್ತನ ಕಡೆ ನಿಂತುಕೊಳ್ಳುವಾಗ ನಾವು ಸಂಪೂರ್ಣವಾಗಿ ಮುಂದೆ ನಾಶ ಮಾಡಲಿರುವಂತ ದೇವರ ನ್ಯಾಯ ತೀರ್ಪಿಗೆ ನಾವು ತಪ್ಪಿಸಿಕೊಳ್ಳುವರಾಗಿದ್ದೇವೆ. ಬೇರೆ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ಯಾವ ಗುಂಪಿನಲ್ಲಿ ಇದ್ದೇವೆ? ನಾವು
ಖಂಡಿತವಾಗಿಯೂ ದೇವರ ಮಕ್ಕಳಾಗಿ ಕರ್ತನ ಸೈನ್ಯದಲ್ಲಿ ಸೇರುವಾಗ ನಮ್ಮ ಸೈನ್ಯದ ನಾಯಕ ಸೇನಾಧೀಶ್ವರದ ಯೆಹೋವನು ಆತನ ಒಂದು ನಾಮಧೇಯ. ಇದ್ರ ಮೂಲಕವಾಗಿ ಈ ಲೋಕದ ಯುದ್ಧವನ್ನ ನಾವು ಸಹ ಭಾಗವಹಿಸ್ಬೇಕು. ನಾವು ಭಾಗವಹಿಸ್ತೇ ಇದ್ರೆ ಇದು ನಮ್ಗಲ್ಲ, ಇದು ಯೇಸು ಸ್ವಾಮಿ ಮಾಡ್ಕೊಳ್ತಾನೆ, ಸೈತಾನ ಮಾಡ್ಕೊಳ್ತಾನೆ ನಿಂತರೆ ನಾವು ಸೈತಾನ ಜೊತೆಗೆ ನರಕೆ ಹೋಗುವಂತ ಸಂದರ್ಭಗಳು ಬರುತ್ತೆ. ಅದು ದೇವರ ಜೊತೆಯಲ್ಲಿ ನಾವು ದೇವರ ಪರವಾಗಿ ನಿಂತುಕೊಂಡು ಆತನ ಶಕ್ತಿಯಲ್ಲಿ ಆತನ ಮಹಿಮೆಯಲ್ಲಿ ನಾವು ನಂಬಿಕೆ ಇಟ್ಟು ಭರವಸೆ ಇಟ್ಟಿರುವ ಸಮಯದಲ್ಲಿ ದೇವರು ನಮ್ಮ ಕಡೆ ಆಚರಿಸಿದ್ದಾನೆ. ಸಬ್ಬತ್ ಶಾಲೆಯ ಪಾಠವನ್ನ ಸವಿವರಾಗಿ ತಿಳಿಸಿಕೊಟ್ಟಂತಹ ಹಿರಿಕರಾದ ನಾಗರಾಜ್ ಸರ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸುವಂತೊಳಗಿದ್ದೇನೆ. ಈಗ ಪ್ರಾರ್ಥನೆಯ ಸಮಯ. ಹಿರಿಕರಾದ ಯಶವಂತ ಅಮ್ಗೋಳ್ರವರು ಅವನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸ್ತೇನೆ. ಹಲೋ ಹೇಳಿ ಮೇಡಮ್. ನನಗೋಸ್ಕರ ಪ್ರಾರ್ಥನೆ ಮಾಡಿ, ಮತ್ತೆ ನನ್ನ ಹಸ್ಬೆಂಡ್ಗೋಸ್ಕರ ಪ್ರಾರ್ಥನೆ ಮಾಡಿ. ನಮ್ಮ ಹಸ್ಬೆಂಡ್ ಹೆಸರು ಮಂಜುನಾಥ್ ಅಂತ. ಮತ್ತು ನನ್ನ ಗರ್ಭಫಲಕ್ಕಾಗಿ ಪ್ರಾರ್ಥನೆ ಮಾಡಿ. Savita, I'm just praying for Vikram, his spiritual growth, his family. ಓಕೆ. ಯಶವಂತ ಅಮ್ಗೋಳ್ ಅಂಕಲ್ ಪ್ರಾರ್ಥನೆ ಮಾಡೋಣ. ಹಾ. ಸರ್ವಶಕ್ತನಾದ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸ್ವಾಮಿ. ಬೆಳಗಿನಿಂದ ಇಲ್ಲಿವರೆಗೆ ನಮ್ಮನ್ನು ಅದ್ಭುತವಾಗಿ ನಡೆಸಿ ತಿರುಗಾ ಈ ರಾತ್ರಿಯಲ್ಲಿ ನಿನ್ನ ವಾಕ್ಯಗಳನ್ನ ಸಬ್ಬತ್ ಶಾಲೆ ಪಾಠದ ವಿಶೇಷತೆಯನ್ನು ನಾವು ನಾಗರಾಜ್ ಸರ್ ಅವರ ಮುಖಾಂತರ ತಿಳಿದುಕೊಂಡಿದ್ದೇವೆ ಕರ್ತನೆ. ಆ ವಾಕ್ಯಗಳನ್ನ ಬರೀ ತಿಳಿದುಕೊಳ್ಳುವುದಷ್ಟೇ ಅಲ್ಲ, ಆ ವಾಕ್ಯಗಳ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಕೂಡಿ ಬಂದಿರತಕ್ಕಂಥ ಪ್ರತಿಯೊಂದೊಂದು ಕುಟುಂಬಗಳನ್ನು ವಿಶೇಷವಾಗಿ ಆಶೀರ್ವದಿಸು. ಅವರ ಮನವಿಗಳನ್ನು, ಅವರಿಗೆ ಬೇಕಾಗಿರತಕ್ಕಂಥ ಎಲ್ಲ ಆಶೀರ್ವಾದಗಳನ್ನು ಕೂಡ ನೀನು ಬಲ್ಲವನಾಗಿದ್ದಿ ಕರ್ತನೆ. ನೀನೇ ಅವರನ್ನು ಆಶೀರ್ವದಿಸಿ ಅವರ ಎಲ್ಲ ಬೇಡಿಕೆಗಳಿಗೆ ಬೇಕಾದಂತ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನ ನಡೆಸುತ್ತಾ ಬರಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ವಿಶೇಷವಾಗಿ ಅನೇಕರು ಕಾಯಿಲೆಗಳಿಂದ, ಕಷ್ಟಗಳಿಂದ, ತೊಂದರೆಗಳಿಂದ, ನೋವುಗಳಿಂದ ಬಳಲತಕ್ಕಂಥ ಮಕ್ಕಳನ್ನು ಕೂಡ ಈ ಸಮಯದಲ್ಲಿ ಒಂದು ಜ್ಞಾಪಕ ಮಾಡಿಕೊಳ್ಳುವವರಾಗಿದ್ದೇವೆ ಸ್ವಾಮಿ. ಆ ಮಕ್ಕಳನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಅವರ ಕಷ್ಟಗಳಿಂದ, ಅವರ ತೊಂದರೆಗಳಿಂದ, ಅವರ ನೋವುಗಳಿಂದ, ಅವರ ಕಾಯಿಲೆಗಳಿಂದ ಬಿಡುಗಡೆ ಮಾಡಿ ಆ ಮಕ್ಕಳು ಕೂಡ ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ, ನಿನ್ನ ಹೆಜ್ಜೆಯಲ್ಲಿ ನಡೆದು ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತ ಒಂದು ಭಾಗ್ಯವನ್ನ ಅವರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಪ್ರೇಮನಾಥ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ ಕರ್ತನೆ. ಅವರ ಬೇಡಿಕೆಗಳನ್ನು ನೀನು ಬಲ್ಲವನಾಗಿದ್ದಿ ಸ್ವಾಮಿ. ನೀನೇ ಆ ಕುಟುಂಬವನ್ನು ವಿಶೇಷವಾಗಿ ಮುಟ್ಟಿ ಅವರ ಬೇಡಿಕೆಗಳಿಗೆ ಬೇಕಾದಂತ ಆಶೀರ್ವಾದಗಳನ್ನು ಕೊಟ್ಟು ಅವರು ಕೂಡ ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ, ನಿನ್ನ ಹೆಜ್ಜೆಯಲ್ಲಿ ನಡೆಯುವ ಹಾಗೆ ನೀನು ಅವರಿಗೆ ಸಹಾಯ ಮಾಡು. ಇನ್ನು ವಿಶೇಷವಾಗಿ ರವಿ ಬಳ್ಳಾರಿ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ ಕರ್ತನೆ. ಅವರು ಕೂಡ ಪ್ರತಿನಿತ್ಯವೂ ತಮ್ಮ ಬೇಡಿಕೆಗಳನ್ನು ಹೇಳುವರಾಗಿದ್ದಾರೆ ಸ್ವಾಮಿ. ಅದನ್ನ ನೀನು ಬಲ್ಲವನಾಗಿದ್ದಿ. ಆ ಮಗನಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಆದಷ್ಟು ಬೇಗನೆ ಅವರ ಬೇಡಿಕೆಗಳನ್ನ ಈಡೇರಿಸಿ ಅವರು ಸ್ವಾಮಿ ಸಂತೋಷದಿಂದ ತಮ್ಮ ಜೀವನವನ್ನ ಕಳೆಯುವ ಹಾಗೆ ನೀನೇ ಅವರಿಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ಲೋಕೇಶ್ ಅವರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುವರಾಗಿದ್ದೇವೆ ಸ್ವಾಮಿ. ಆ ಕುಟುಂಬವನ್ನು ಕೂಡ ನೀನು ಆಶೀರ್ವದಿಸು. ಅವರು ಅನೇಕ ಬೇಡಿಕೆಗಳನ್ನ ಹೇಳಿದ್ದಾರೆ. ಆ ಬೇಡಿಕೆಗಳನ್ನು ಕೂಡ ನೀನು ತಿಳಿದವನಾಗಿದ್ದಿ ಸ್ವಾಮಿ. ನೀನೇ ಆ ಬೇಡಿಕೆಗಳನ್ನು ಈಡೇರಿಸಿ
ಅವರ ಸುತ್ತಮುತ್ತಲಿರತಕ್ಕಂಥ ಎಲ್ಲ ಬಂಧು ಬಾಂಧವರನ್ನ ನೀನು ಆಶೀರ್ವದಿಸಿ ಅವರು ಕೂಡ ನಿನ್ನ ಭಯಭಕ್ತಿಯಲ್ಲಿ ನಡೆದುಕೊಳ್ಳುವ ಹಾಗೆ ನೀನು ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ಬೋಧಕರಾದಂಥ ಎಂ ರಾಜು ಅವರ ಕುಟುಂಬಗೋಸ್ಕರ, ಅವರ ಮಕ್ಕಳಿಗೋಸ್ಕರ, ಅವರ ಮೊಮ್ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಕರ್ತನೆ, ನೀನೇ ಆ ಕುಟುಂಬವನ್ನು ವಿಶೇಷವಾಗಿ ನೀನು ಆಶೀರ್ವದಿಸಿ ಸ್ವಾಮಿ, ಅವರು ಮಾಡುವಂತ ಸೇವೆಯನ್ನು ನೀನು ಬಲವನಾಗಿದ್ದಿ ಸ್ವಾಮಿ. ಈ ಸೇವೆ ಉತ್ತಮ ರೀತಿಯಿಂದ ನಡೆಯುವ ಹಾಗೆ ಬೆಳಗಿನ ಜಾವದಲ್ಲಿ ಕೂಡ ನಿನ್ನ ವಾಕ್ಯಗಳನ್ನ ಅವರು ಸಾರುವಂತಹ ಸಮಯದಲ್ಲಿ ಅದಕ್ಕೂ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆ ಆದ ದೇವರೇ, ಇನ್ನು ರಮ್ಯ ಅವರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಆ ಕುಟುಂಬಗಳನ್ನು ವಿಶೇಷವಾಗಿ ನೀನು ಆಶೀರ್ವದಿಸು. ಆ ಕುಟುಂಬಕ್ಕೆ ಬೇಕಾದಂತ ಎಲ್ಲ ಸಹಾಯಗಳನ್ನು ನೀನು ಬಲ್ಲವನಾಗಿದ್ದಿ ಸ್ವಾಮಿ. ನೀನೇ ಅದಕ್ಕೆ ಬೇಕಾದಂತ ಎಲ್ಲ ಪರಿಹಾರಗಳನ್ನು ನೀನು ಕೊಟ್ಟು ಆ ಕುಟುಂಬವು ಕೂಡ ನಿನ್ನ ಭಯಭಕ್ತಿಯಲ್ಲಿ ನಡೆದುಕೊಳ್ಳುವ ಹಾಗೆ ನೀನು ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿ ಒಂದೊಂದು ಕುಟುಂಬಗಳನ್ನು ಇನ್ನೊಂದು ಆವರ್ತಿ ನೀನೇ ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡುತ್ತಾ ಬರಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾ ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಉನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲ ಕೂಡಿ ಬಂದಿರುವಂತಹ ದೇವ ಮಂದೆಯ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಮಾಡಿದ ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ಹಾಗೂ ಸ್ವಾಮಿ ನಿನ್ನ ಸೇವೆಯಲ್ಲಿ ನಿರತರಾಗಿರುವಂತ ಎಲ್ಲಾ ನಿನ್ನ ಭಕ್ತರ ಸಂಗಡ ಸದಾ ಕಾಲ ನೆಲೆಯಾಗಿರ್ಲಿ ಕರ್ತನೆ. ಆಮೇನ್. ಆಮೇನ್. ಪ್ರಭಾಶಾಲೆಯ ಪಾಠವನ್ನ ತಿಳಿಸಿಕೊಟ್ಟಂತಹ ಹಿರಿಕರಾದ ನಾಗರಾಜ್ ಸರ್ ಅವರಿಗೂ, ಸಹೋದರಿ ರಮ್ಯಾರವರಿಗೂ, ಹಾಗೂ ಪ್ರಾರ್ಥನೆಯಲ್ಲಿ ನಮ್ಮನ್ನ ನಡೆಸಿದಂತಹ ಹಿರಿಕರಾದ ಲೋಕೇಶ್ ರವರಿಗೂ, ಹಾಗೂ ಹಿರಿಕರಾದ ಯಶವಂತ ಅಂಗೋಳರವರಿಗೂ, ಬೋಧಕರಾದ ಎಂ ರಾಜುರವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತೆ ನಮ್ಮ ಕುಟುಂಬದಲ್ಲಿ ಕೂಡಿ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಮತ್ತೆ ನಾವು ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ಕೂಡಿ ಬರುವ ಎಲ್ಲರಿಗೂ ಶುಭರಾತ್ರಿ. ಶುಭರಾತ್ರಿ ಮ್ಯಾಮ್. ಥ್ಯಾಂಕ್ ಯು ಮಾ. Good Thank night. you, Pastor. Good night, everybody. Nagaraj sir, thank you very much. Amgol sir, thank you, Pastor. Thank you. Thank you for your praise. Thank you very much. ಧನ್ಯವಾದಗಳು ಎಲ್ಲರಿಗೂ. ಶುಭರಾತ್ರಿ. ಧನ್ಯವಾದಗಳೊಂದಿಗೆ ಮುಕ್ತಾಯ ಮಾಡ್ತೇವೆ. Thank you, Pastor. Thank you very much. Good night.